ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲೀವರ್ ಟ್ರೇಡರ್. ಇವತ್ತು ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಬಗ್ಗೆ ಕಲಿತಾ ಇದ್ದೀವಿ. ಆಪ್ಷನ್ ಸ್ಟ್ರಾಟಜಿ ಒಳಗಡೆ ಇದು ಒಂದು ಸೂಪರ್ ಸ್ಟ್ರಾಟಜಿ ಸರ್. ಇದರಿಂದ ನೀವು ಬಹಳಷ್ಟು ದುಡ್ಡು ಮಾಡಬಹುದು. ಇದೊಂದು ಬೆಸ್ಟ್ ಸ್ಟ್ರಾಟಜಿ ಇದೆ. ಯಾವ ರೀತಿ ಮಾಡ್ತೀರ ಅಂತ ನೋಡ್ಕೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ರಿಕಮೆಂಡೇಶನ್ ಏನು ಮಾಡೋದಂದ್ರೆ, ನಾನು ಆಲ್ರೆಡಿ ನಿಮಗೆ ಆಪ್ಷನ್ ಸ್ಟ್ರಾಟಜಿ ಇಷ್ಟುಕೊಂಡು ಹಾಕಿದ್ದೀನಿ. ಇವನ್ನೆಲ್ಲ ನೀವು ಪ್ಲೀಸ್ ಕನ್ಸಿಡರ್ ಮಾಡ್ಕೊಳ್ರಿ. ವೈ? ಬಿಕಾಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಲೈಕ್ ಸಿ ನೋಡ್ಕೊಳ್ರಿ, ಆಪ್ಷನ್ ಸ್ಟ್ರಾಟಜಿ ನಂಬರ್ 1. ಓಕೆ, ಲಾಂಗ್ ಸ್ಟ್ರಾಡಲ್ ಅಂದ್ರೆ ಏನು? ಓಕೆ, ಲಾಂಗ್ ಸ್ಟ್ರಾಂಗಲ್ ಸ್ಟ್ರಾಡಲ್ ಅಂದ್ರೆ ಏನು? ಬಟರ್ಫ್ಲೈ ಅಂದ್ರೆ ಏನು? ಐರನ್ ಫ್ಲೈ ಅಂದ್ರೆ ಏನು? ಐರನ್ ಕಾಂಡರ್ಸ್ ಗಳು ಏನು? ರೇಷಿಯೋ ಸ್ಪ್ರೆಡ್ಸ್ ಅಂದ್ರೆ ಏನು? ಸೊ ಆಪ್ಷನ್ ಸೆಲ್ಲಿಂಗ್ ಮಾಸ್ಟರ್ ಕ್ಲಾಸ್ ಕೂಡ ಹಾಕಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ಇನ್ ಅವರ್ ಪ್ಲೇ ಲಿಸ್ಟ್. ಓಕೆ, ಪ್ಲೇ ಲಿಸ್ಟ್ ಕೂಡ ನಿಮಗೆ ನಾನು ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದ್ರ ಜೊತೆಗೆ ನೀವೇನ್ ಮಾಡ್ತೀರಿ, ಆಪ್ಷನ್ಸ್ ಬೇಸಿಕ್ಸ್, ಓಕೆ, ಆಪ್ಷನ್ ಬಾಯಿಂಗ್ ಬೇಸಿಕ್ಸ್ ಕೂಡ ಹಾಕಿರ್ತೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ದರ್. ಓಕೆ, ಆಪ್ಷನ್ ಬೇಸಿಕ್ಸ್ ಇಲ್ಲಿದೆ ನೋಡ್ಕೊಳ್ರಿ, ಬಿಕಾಸ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಓಕೆ, ಈ ಬೇಸಿಕ್ಸ್ ತಿಳಿದೆ ನೀವು ಕ್ಯಾಲೆಂಡರ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ಆಗುತ್ತೆ. ವೈ? ಬಿಕಾಸ್ ನೋಡ್ಕೊಳ್ರಿ, ಯಾರಿಗೆ ಒಂದು ಗಾಮಾ ಥೀಟಾ ಬಗ್ಗೆ, ಡೆಲ್ಟಾ ಬಗ್ಗೆ, ಬಿಗಾ ಬಗ್ಗೆ ಗೊತ್ತಿಲ್ಲ, ಆಪ್ಷನ್ ಚೈನ್ ಯಾವ ರೀತಿ ಓದೋದೇ ಗೊತ್ತಿಲ್ಲ ಅಂದ್ರೆ ಯು ವಿಲ್ ಫೇಸಿಂಗ್ ದ ಪ್ರಾಬ್ಲಮ್. ಓಕೆ, ಸೊ ದಟ್ ಇಸ್ ವೈ ನಮ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ, ಕಂಪ್ಲೀಟ್ಲಿ ನೋಡೋದಕ್ಕಿಂತ ಮುಂಚೆ ಫಸ್ಟ್ಗೆ ಇವೆಲ್ಲ ಬೇಸಿಕ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ. ಆಮೇಲೆ ನೀವು ಸ್ಟ್ರಾಟಜಿನ ಟ್ರೇಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಸಿಲಿ. ಅನಿವೆ, ಕ್ಯಾಲೆಂಡರ್ ಸ್ಪ್ರೆಡ್ ಶುರು ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಫಸ್ಟ್ ನಿಮ್ ಬೇಸಿಕ್ಸ್ ಕ್ಲಿಯರ್ ಇದೆ. ಆಪ್ಷನ್ ಬೇಸಿಕ್ಸ್ ನಂಬರ್ 1. ಎರಡನೇದು ಆಪ್ಷನ್ಸ್ ಬೇಸಿಕ್ಸ್ ಆದ್ಮೇಲೆ ಆಪ್ಷನ್ ಸ್ಟ್ರಾಟಜಿ ಬೇಸಿಕ್ಸ್ ಇದೆ. ಓಕೆ, ಬುಲ್ ಕಾಲ್ ಸ್ಪ್ರೆಡ್ ಇದೆ, ಬುಲ್ ಪುಟ್ ಸ್ಪ್ರೆಡ್ ಇದೆ. ಓಕೆ, ಇಂಥ ವಿಷಯಗಳೆಲ್ಲ ಗೊತ್ತಿದೆ. ಆಮೇಲೆ ಇದೊಂದು ಚತುರತೆಗಳು ನೀವು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ಲಿಕ್ಕೆ ಬರ್ತೀರಿ. ಓಕೆ, ಕ್ಯಾಲೆಂಡರ್ ಸ್ಪ್ರೆಡ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೋಡ್ಕೊಳ್ರಿ, ಈಗ ಸದ್ಯ ನಾವು ವರ್ಟಿಕಲ್ ಸ್ಪ್ರೆಡ್ ಮಾಡಿದೀನಿ. ಇದು ವರ್ಟಿಕಲ್ ಸ್ಪ್ರೆಡ್ ಅಂದ್ರೆ ಏನು? ಸಿಯರ್, ಇದು ಒಂದೇ ಮುಕ್ತಾಯ ಅವಧಿ ಇದೆ, ಬಟ್ ವಿಭಿನ್ನ ಸ್ಟ್ರೈಕ್ ಗಳಿವೆ. ಅಂದ್ರೆ ವಿಭಿನ್ನ ಸ್ಟ್ರೈಕ್ ಅಂದ್ರೆ ಡಿಫ್ರೆಂಟ್ ಸ್ಟ್ರೈಕ್ ಇದೆ. ಸಿಯರ್, ನಾನೇನ್ ಮಾಡಿದೀನಿ, 22,400 ಕಾಲ್ ಬೈ ಮಾಡಿದೀನಿ, 22,550 ಕಾಲ್ ಸೆಲ್ ಮಾಡಿದೀನಿ. ಸೊ ಇಲ್ಲೇನಾಗಿದೆ, ನೆಟ್ ಟು ನೆಟ್ ನಾನು ಮಾಡಿದೀನಿ +1 -1 ಮಾಡಿದೀನಿ, ಮತ್ತೆ ಡೆಬಿಟ್ ಸ್ಟ್ರಾಟಜಿ ಮಾಡಿದೀನಿ. ಅಂಡ್ ದಿಸ್ ಇಸ್ ವೋಟ್ ಆಕ್ಚುಲಿ ಇದಕ್ಕೊಂದು 22,000 23,000 ಖರ್ಚು ಹಚ್ಚುತ್ತೆ. ಇದಕ್ಕೆ ಬುಲ್ ಕಾಲ್ ಸ್ಪ್ರೆಡ್ ಅಂತೀವಿ. ಇದು ನಿಮ್ಗೆಲ್ರಿಗೂ ಗೊತ್ತಿದೆ, ಸೂಪರ್ ಆಗಿದೆ, ನೈಸ್ ಆಗಿದೆ. ಬಟ್ ವೆರಾಸ್ ನಾವ್ ಏನ್ ಮಾಡ್ತೀವಿ, ಇಂಥ ಕೆಲವೊಂದು ಸಿಚುವೇಶನ್ ನಲ್ಲಿ ವಿ ಯೂಸ್ ಡಿಫ್ರೆಂಟ್, ಓಕೆ, ಎಕ್ಸ್ಪೈರಿ ಡೇಟ್ಸ್. ಡಿಫ್ರೆಂಟ್ ಎಕ್ಸ್ಪೈರಿ ಡೇಟ್ ಅಂದ್ರೆ ಏನು? ಎಕ್ಸಾಂಪಲ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈ ಎಕ್ಸ್ಪೈರಿ ದಿನ ಆಪ್ಷನ್ ಸೆಲ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಇದು ಆಪ್ಷನ್ ಬೈ ಮಾಡ್ತೀವಿ. ಅದಕ್ಕೇನಂತೀವಿ ನಾವು ಈಗ ಹಾರಿಜೆಂಟಲ್ ಸ್ಪ್ರೆಡ್ ಅಂತೀವಿ. ಓಕೆ, ವಾಟ್ ಇಸ್ ದ ಹಾರಿಜೆಂಟಲ್ ಸ್ಪ್ರೆಡ್? ಎರಡು ಆಯ್ಕೆಗಳನ್ನು ವಿಭಿನ್ನ ಅವಧಿಗಳಿಂದ ಮತ್ತು ಒಂದೇ ಸ್ಟ್ರೈಕ್ ಬೆಲೆ ಆಗಿದ್ರೆ ಅದಕ್ಕೆ ಹಾರಿಜೆಂಟಲ್ ಸ್ಪ್ರೆಡ್ ಅಂತೀವಿ. ಸೊ ಇನ್ನೊಂದು ಟೈಪ್ ಇದೆ, ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ, ಸಿಯರ್ ಮೂರನೇ ವಿಧಿ ಒಳಗೆ ಏನಾಗುತ್ತೆ, ವಿ ವಿಲ್ ಸೇ, ಓಕೆ, ಬಾಯಿಂಗ್ ಏನ್ ಮಾಡ್ತೀವಿ ಅಥವಾ ಸೆಲ್ಲಿಂಗ್ ಏನ್ ಮಾಡ್ತೀವಿ, ಡಿಫ್ರೆಂಟ್ ಸ್ಟ್ರೈಕ್ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಕ್ಯಾಲೆಂಡರ್ ಗಳನ್ನ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಎಕ್ಸ್ಪೈರಿ ಗಳನ್ನ ಯೂಸ್ ಮಾಡೋದ್ರಿಂದ ಅದಕ್ಕೆ ಅಂತೀವಿ ಡಯಾಗನಲ್ ಸ್ಪ್ರೆಡ್ ಅಂತೀವಿ. ಓಕೆ, ಇವಕ್ಕೆ ಇದ್ರೊಳಗಡೆ ಯೂಶಲಿ ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಒಳಗಡೆ ಎರಡು ಇಂಪಾರ್ಟೆಂಟ್ ಇದೆ. ಒಂದು ಹಾರಿಜೆಂಟಲ್ ಸ್ಪ್ರೆಡ್ ಮಾಡಬಹುದು, ಇನ್ನೊಂದು ಡಯಾಗನಲ್ ಸ್ಪ್ರೆಡ್ ಮಾಡಬಹುದು. ಓಕೆ, ಯೂಶಲಿ ನೀವು ವರ್ಟಿಕಲ್ ಸ್ಪ್ರೆಡ್ಗಳು ಇಲ್ಲಿವರೆಗೂ ಮಾಡಿದಿರಿ, ಲೈಕ್ ಬುಲ್ ಕಾಲ್ ಸ್ಪ್ರೆಡ್, ಬುಲ್ ಪುಟ್ ಸ್ಪ್ರೆಡ್. ಓಕೆ, ಇವೆಲ್ಲ ಮಾಡ್ತಾ ಇದ್ದೀರಿ ನೀವು ಒಂದು ಲೆವೆಲ್ ನಲ್ಲಿ. ಬಟ್ ವೇರ್ ಆಸ್ ದಿಸ್ ಒನ್, ಓಕೆ, ಈಗ ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಬಂದ್ಬಿಟ್ರೆ ವಿ ಆರ್ ಡೂಯಿಂಗ್ ಹಾರಿಜೆಂಟಲ್ ಅಂಡ್ ಡಯಾಗನಲ್ ಸ್ಪ್ರೆಡ್ಸ್. ಓಕೆ, ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇರಲಿ ಏನಂತ ನಿಮಗೆ. ಸೊ ಫಸ್ಟ್ ಆಫ್ ಆಲ್, ಫಸ್ಟ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂದ್ರೆ ಏನು? ಓಕೆ, ನೀವ್ ಏನ್ ಮಾಡ್ತೀರಿ, ಈ ಎಕ್ಸಾಂಪಲ್ ನೀವೇನ್ ಮಾಡ್ತೀರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಸದ್ಯದ ಮಾರ್ಕೆಟ್ಗೆ 22,350 ಆಸ್ಪಾಸನ್ನು ಕ್ಲೋಸ್ ಆಗಿದ್ದಾನೆ. ನೀವೇನ್ ಮಾಡ್ತೀರಪ್ಪ ಅಂದ್ರೆ, ಒಂದು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ, ಓಕೆ, ಹಿಂಗೆ ಕಂಟ್ರೀಸ್ ಮೇಲ್ಗಡೆ ಹೋಗುತ್ತೆ, 22,350 ಕಾಲ್ ಬೈ ಮಾಡ್ತೀರಿ, 22,500 ಕಾಲ್ ನ ಸೆಲ್ ಮಾಡ್ತೀರಿ. ಅಂದ್ರೆ ಮೇಲ್ಗಡೆ ಹೋಗುತ್ತೆ ಅಂದ್ರೆ ನಿಮ್ಗೆ ಏನಿದೆ ಒಂದು ವಿಚಾರ, +1 -1 ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತಿದ್ದೀರಿ ಅಂತ ಚೆನ್ನಾಗಿದೆ. ಇದು ವರ್ಟಿಕಲ್ ಸ್ಪ್ರೆಡ್ ಸರ್, ಚೆನ್ನಾಗಿ ಮಾಡಿದಿರಿ, ವೆರಿ ಗುಡ್. ಬಟ್ ನಿಮಗೆ ಏನಿದೆ ಮೈಂಡ್ ಸೆಟ್ ನಲ್ಲಿ, ಸರ್ ಒಂದು ನಾವೇನ್ ಮಾಡ್ತೀವಿ ಅಂದ್ರೆ ಸಪರೇಟ್ ಆಗಿ ಒಂದು ಪೇ ಆಫ್ ಗ್ರಾಫ್ ತೋರಿಸ್ತೀವಿ ನೋಡ್ಕೊಡ್ರಿ. ಇದೊಂದು ಓಲ್ಕ್ಯಾನೋ ತರ ಕಾಣಿಸ್ತಾ ಇದೆ. ಇನ್ ಕೇಸ್ ನೀಸಿಯರ್ ಬ್ರೇಕ್ ಇವನ್ ಇಷ್ಟು ದೊಡ್ಡದಿದೆ, ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇರುತ್ತೆ ಅಂತ ಗೊತ್ತಿದೆ, ನೀವೇನ್ ಮಾಡ್ಬೋದು, ಒಂದು ಐರನ್ ಫ್ಲೈ ಮಾಡ್ಬೋದು. ಓಕೆ, ಐರನ್ ಫ್ಲೈ ಮಾಡಕ್ಕೆ ಏನ್ ಮಾಡ್ತೀರ ಅಂದ್ರೆ, +1 -2 ಅಂಡ್ +1 ಮಾಡ್ತೀರಿ. ಎಸ್, ಓಕೆ, +1 ಅಂದ್ರೆ ನೀವು ಐರನ್ ಫ್ಲೈ ಮಾಡೋದು ಹೆಂಗ್ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಹೋಗಿ ಆಪ್ಷನ್ ಸ್ಟ್ರಾಟಜಿ ಯಾವ ರೀತಿ ಮಾಡ್ತೀರೋ ಹೋಗಿ ನೋಡ್ಕೊಳ್ಳಿ. ಇನ್ನೊಂದು ಆಧಾರದಲ್ಲಿ ನೀವು ಓನ್ಲಿ 2 ಲೆಗ್ಸ್ ಅಂದ್ರೆ ಎರಡೇ ಲೆಗ್ಸ್ ಗಳನ್ನ ಯೂಸ್ ಮಾಡ್ತೀರಿ, ಆವಾಗಲೂ ಕೂಡ ಆಲ್ಮೋಸ್ಟ್ ಐರನ್ ಫ್ಲೈ ತರ ಕಾಣುತ್ತೆ. ಈ ರೀತಿ ಸ್ಟ್ರಾಟಜಿ ಹಂಗೆ ಮಾಡ್ಕೋತೀರಿ ಅಂದ್ರೆ, ಈ ವಾರದ್ದು ನೀವೇನ್ ಮಾಡ್ತೀರಿ, ಆಪ್ಷನ್ ಸೆಲ್ ಮಾಡ್ತೀರಿ ಅಟ್ ದ ಸೇಮ್ ಸ್ಟ್ರೈಕ್. ಓಕೆ, ಎಕ್ಸಾಂಪಲ್ 22,350 ಕಾಲ್ ನ ಸೆಲ್ ಮಾಡ್ತೀರಿ ಅಂತ ತಿಳ್ಕೊಡ್ರಿ. 22,350 ಕಾಲ್ ನ ಈ ವಾರದ್ದು ಅಂದ್ರೆ, ಈ ವಾರ ಅಂದ್ರೆ ಈ ಪ್ರೆಸೆಂಟ್ ಎಕ್ಸ್ಪೈರಿ ಬರೋದು 4th ಏಪ್ರಿಲ್ ಎಕ್ಸ್ಪೈರಿ ಬರ್ತಾ ಇದೆ. ಓಕೆ, ಇದನ್ನ ಏನ್ ಮಾಡ್ತೀರಿ, ಸೆಲ್ ಮಾಡ್ತೀರಿ, ಈ ಕಾಲ್ ನ ಸೆಲ್ ಮಾಡ್ತೀರಿ. ಮತ್ತೆ ನೆಕ್ಸ್ಟ್ 22,350 ಕಾಲ್ ಅನ್ನೇ, ಓಕೆ, 22,350 ಕಾಲ್ ಅನ್ನೇ 10 ಏಪ್ರಿಲ್ 10th ಏಪ್ರಿಲ್ ಏನ್ ಮಾಡ್ತೀರಿ, ಕಾಲ್ ನ ಬೈ ಮಾಡ್ತೀರಿ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಓಕೆ, ಈ ವಾರದ್ದು ಅಂದ್ರೆ ಸಮೀಪ ಇರುವ ಆಪ್ಷನ್ ಅನ್ನ ಅಂದ್ರೆ ಎಕ್ಸ್ಪೈರಿ ಇರುವ ಏನ್ ಮಾಡುತ್ತೆ ಆಪ್ಷನ್ ಅನ್ನ ನೀವು ಏನ್ ಮಾಡ್ತೀರಿ, ಸೆಲ್ ಮಾಡ್ತಾ ಇದ್ದೀರಿ. ಬಟ್ ದೂರ ಇರುವ
ಇನ್ನೊಂದು ಎಕ್ಸ್ಪೈರಿ ಇರುವುದು ಆಪ್ಷನ್ ಸ್ಟ್ರಾಟಜಿ ಆಪ್ಷನ್ಸ್ ನ ನೀವು ಬೈ ಮಾಡ್ತಾ ಇದ್ರಿ. ಲೆಟ್ ಮಿ ಶೋ ಯು ವಿತ್ ಪ್ರಾಕ್ಟಿಕಲಿ. ಸೊ ಪ್ರಾಕ್ಟಿಕಲಿ ತೋರಿಸಿದ್ರೆ ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಸಿಯರ್ 22,350 ಕಾಲ್ ನೋಡ್ಕೊಳ್ರಿ. 22,350 ಕಾಲ್ ನಾನೇನ್ ಮಾಡಿದೀನಪ್ಪ ಅಂದ್ರೆ ಈ 4th ಏಪ್ರಿಲ್ ಓಕೆ ಎಷ್ಟಿದೆ 153 ಚಿಲ್ಲರೆ ಇದಾವೆ. ಇದನ್ನ ಏನ್ ಮಾಡಿದೀನಿ ಸೆಲ್ ಮಾಡಿದ್ದೀನಿ. ಓಕೆ ಇದು ಸೆಲ್ ಮಾಡಿದೀನಿ 22,350 ಕಾಲ್. ಓಕೆ ಇದನ್ನು 10th ಏಪ್ರಿಲ್ ಇದೆ 227 ರೂಪಾಯಿ ಪ್ರೀಮಿಯಂ ಇದೆ. ಇದನ್ನ ನಾನು ಖರೀದಿ ಮಾಡಿದ್ದೀನಿ. ಸೊ ಟೋಟಲಿ ನೋಡ್ಕೊಳ್ರಿ ಈಗ ನಂಗೆ ಮ್ಯಾಕ್ಸ್ ಲಾಸ್ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು ತೋರಿಸ್ತಾ ಇದೆ ಅಂತೇಳಿ. ಸೊ 22,128 ಬ್ರೇಕ್ ಇವನ್ ಇದೆ. ಓಕೆ 22,600 ಇದು ಆಲ್ ಟೈಮ್ ಹೈನು ದಾಟಿ ಹೋದರೆ ಮಾತ್ರ ನಿಮ್ಗೆ ಲಾಸ್ ಇದೆ. ಅಂಡ್ ಕೆಳಗಡೆ 22,200 ಕೆಳಗಡೆ ಬಿದ್ದರೆ ಅಂದ್ರೆ ಅದುವಾಗ ನಿಮ್ಗೆ ಲಾಸ್ ಆಗುತ್ತೆ. ಅಲ್ಲಿವರೆಗೂ ಏನು ಲಾಸ್ ಆಗುದಿಲ್ಲ. ಹತ್ತತ್ರ ಎಷ್ಟು ಖರ್ಚಾಗುತ್ತೆ ಸರ್? 25,000 ಜಾಸ್ತಿ ಖರ್ಚಾಗೋದಿಲ್ಲ. ಥಿಂಕ್ ಮಾಡಿ. ನೀವು ಇದನ್ನೇ ನೀವು ಯಾವ ರೀತಿ ಕ್ರಿಯೇಟ್ ಮಾಡಬಹುದು? ಇದು ವರ್ಟಿಕಲ್ ಸ್ಪ್ರೆಡ್ ಆಗಿ ಕ್ರಿಯೇಟ್ ಮಾಡಬಹುದು. ವೇರ್ ಆಸ್ ಯು ಕ್ಯಾನ್ ಡೂ ದಟ್ ಐರನ್ ಫ್ಲೈ ಆಗಿಯೂ ಕೂಡ ಕ್ರಿಯೇಟ್ ಮಾಡಬಹುದು. ಬಟ್ ನಾನೀಗ ಏನ್ ಮಾಡಿದೆ ಅಂದ್ರೆ ಡಿಫ್ರೆಂಟ್ ಓಕೆ ಏನ್ ಟೈಮ್ ಪೀರಿಯಡ್ ಯೂಸ್ ಮಾಡಿದ್ದೀನಿ. ಬಟ್ ಸ್ಟ್ರೈಕ್ ಗಳನ್ನ ಆಲ್ಮೋಸ್ಟ್ ಸೇಮ್ ಯೂಸ್ ಮಾಡಿದ್ದೀನಿ. ಸಿ ಹಿಯರ್ ಸ್ಟ್ರೈಕ್ ಸೇಮ್ ಇದೆ, ಆದ್ರೆ ಡಿಫ್ರೆಂಟ್ ಟೈಮ್ ಪೀರಿಯಡ್ ಯೂಸ್ ಮಾಡಿರೋದ್ರಿಂದ ನಾನೀಗ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಿದ್ದೀನಿ. ಕ್ಯಾಲೆಂಡರ್ ಅಂದ್ರೆ ಏನು? ಈ ಕ್ಯಾಲೆಂಡರ್ ಇರುವುದನ್ನ ಆಪ್ಷನ್ ಸೆಲ್ ಮಾಡಿದ್ದೀನಿ. ನೆಕ್ಸ್ಟ್ ವೀಕ್ ಇರೋ ಆಪ್ಷನ್ಸ್ ನಾನು ಬೈ ಮಾಡಿದ್ದೀನಿ. ಇದರಿಂದ ಮಾಡಿದ್ರೆ ನನಗೆ ಹೆಲ್ಪ್ ಏನಾಗುತ್ತೆ ಅಂದ್ರೆ ಯೂಶಲಿ ಸಿಯರ್ ನನಗೆ ಹೆವಿ ಆಗಿ ಒಂದು ಬ್ರೇಕ್ ಇವನ್ ಸಿಗ್ತಾ ಇದೆ. ಸಿಯರ್ 22,128 ಅಂದ್ರೆ ಎಷ್ಟು ಕೆಳಗಡೆ, 22,600 ಎಷ್ಟು ಮೇಲ್ಗಡೆ ಅಂತ ತಿಳ್ಕೊಟ್ರೆ ಅದರ ಬೇಸಿಸ್ ನಲ್ಲಿ ಮಾರ್ಕೆಟ್ ನಿಮಗೆ ಸೈಡ್ ವೇ ಹೋಗುತ್ತಪ್ಪ, ಸ್ಲೈಟ್ಲಿ ಬೇರಿಶ್ ಇದರಿ ಸ್ಲೈಟ್ಲಿ ಬುಲಿಶ್ ಇದರಿ ಅನ್ನುವಂಥ ಸಿಚುಯೇಷನ್ ಅಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಳ್ತೀರಿ. ನಾನು ವಾಪಸ್ ನಿಮ್ಗೆ ಚಾರ್ಟಿಗೆ ಕರ್ಕೊಂಡ್ಬರ್ತೀನಿ. ಚಾರ್ಟಿಗೆ ಕರ್ಕೊಂಡ್ಬಂದು ಸಿಯರ್ ನಿಫ್ಟಿನ ತೋರಿಸ್ತೀನಿ. ನಿಫ್ಟಿ ಸಿಯರ್. ಸೊ ನಿಫ್ಟಿ ಏನಾಗಿದೆ ಎಕ್ಸಾಕ್ಟ್ 22,500 ಚಿಲ್ಲರೆಯಿಂದ ರಿಜೆಕ್ಟ್ ಆಗಿ ಕುತ್ಕೊಂಡಿದ್ದಾನೆ. ಹೌದಾ? ರೈಟ್, ಸೂಪರ್ ಆಗಿದೆ. ಸೊ ಕಿತ್ಕೊಂಡ್ರೆ ಇದನ್ನ ಕಿತ್ಕೊಂಡು ಹೋಗ್ಬೇಕು, ಮೇಲ್ಗಡೆ ಹೋಗ್ತಾನೆ. ಓಕೆ ಇಲ್ಲ 22,200 ಲೆವೆಲ್. ಓಕೆ 22,200 ಅನ್ನ ಕಿತ್ಕೊಂಡು ಕೆಳಗಡೆ ಹೋಗ್ತಾನೆ, ಆವಾಗ ಕೆಳಗಡೆ ಹೋಗ್ಬೋದು. ಅಂದ್ರೆ ಮಾರ್ಕೆಟ್ ನನ್ನಿಂದ ನಿಮ್ಗೆ ಲಾಸ್ ಆಗೋ ಚಾನ್ಸ್ ಇದೆ. ಬಟ್ ವೆರ್ ಐ ಕ್ಯಾನ್ ಥಿಂಕ್ 1 hour ಚಾರ್ಟಿಗೆ ಸ್ವಿಚ್ ಮಾಡ್ತೀನಿ. ಸಿಯರ್ ಸೊ ಮಾರ್ಕೆಟ್ ನಲ್ಲಿ 122,200 ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ಅರೌಂಡ್ ಇಲ್ಲಿ. ಓಕೆ ಮಾರ್ಕೆಟ್ 22,500 ಇಲ್ಲಿದ್ದಾನೆ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇನ್ನು ಬರುವ 4th ಏಪ್ರಿಲ್ ವರೆಗೂ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇದ್ದ ಅಂತ ತಿಳ್ಕೊಡ್ರೆ ಅವಾಗ ಏನಾಗ್ಬೋದು, ನಿಮ್ಗೆ ಏನಾದ್ರು ಪೇ ಆಫ್ ತೋರಿಸಿದ್ನಲ್ಲ ಈ ಸ್ಟ್ರಾಟಜಿ ಮಾಡಿದೆ ಅಂತೇಳಿ, ಈ ರೀತಿ ನಿಮಗೆ ದುಡ್ಡು ಆಗಬಹುದು ಅನ್ನುವ ಚಾನ್ಸ್ ಇದೆ. ಸೊ ದಿಸ್ ಇಸ್ ವಾಟ್ ನಾವು ಕ್ಯಾಲೆಂಡರ್ ಸ್ಪ್ರೆಡ್ ಅಂತೀವಿ. ಇದ್ರೊಳಗೆ ನಿಮ್ಗೆ ಯಾವುದೇ ರೀತಿ ನಾನು ಗ್ರಾಮಟಿಕಲ್ ಥಿಂಗ್ಸ್ ಹೇಳ್ತಾ ಇಲ್ಲ, ಥೀಟಾ ಬಗ್ಗೆ ವೇಗ ಬಗ್ಗೆ ಏನು ಹೇಳ್ತಾ ಇಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ನಾನು ಡಿಫ್ರೆಂಟ್ ಸ್ಟ್ರೈಕ್ ಗಳನ್ನ ಯೂಸ್ ಮಾಡ್ತಿದ್ದೀನಿ ಅಂತೇನಿಲ್ಲ. ಓನ್ಲಿ ಒನ್ ಸ್ಟ್ರೈಕ್ ಯೂಸ್ ಮಾಡ್ತಿದ್ದೀನಿ ಅಂಡ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀನಿ. ಅಂಡರ್ಸ್ಟ್ಯಾಂಡ್? ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್. ಓಕೆ ನನಗೆ ಇನ್ ಕೇಸ್ ಏನಾದರೂ ಸ್ಟ್ರಾಟಜಿನ ನ್ಯೂಟ್ರಲ್ ಮಾಡೋದಿದೆ, ಮಾರ್ಕೆಟ್ ಏನು ಮೊಮೆಂಟಮ್ ಆಗೋದಿಲ್ಲ ಅಂದ್ರೆ ಇದು ಮಾಡ್ಬೋದು. ಸೊ ಇದನ್ನ ಯಾವಾಗ ಮಾಡಬಹುದು ಅನ್ನೋದಿದೆ. ಸೊ ಅದ್ರೊಳಗಡೆ ಕೆಲವೊಮ್ಮೆ ವಿಕ್ಸ್ ಆಧಾರಿತವಾಗಿ ನಾವು ಇದನ್ನ ಮಾಡ್ತೀವಿ. ಇಂಡಿಯಾ ವಿಕ್ಸ್ ಏನಾದ್ರು ನ್ಯೂಟ್ರಲ್ ಆಗಿದ್ರೆ ಅಂದ್ರೆ ಹೆಚ್ಚು ಕಮ್ಮಿ ಅದು 15ಕ್ಕಿಂತ ಮೇಲ್ಗಡೆ ಇದ್ರೆ ಹೆಂಗೆ, ಓಕೆ 15ಕ್ಕಿಂತ ಕೆಳಗಡೆ ಇದ್ರೆ ಹೆಂಗೆ, ಆಮೇಲೆ ಅದು 10ರಿಂದ 11, 12 ರೇಂಜ್ ಒಳಗಡೆ ಇದ್ರೆ ಹೆಂಗೆ. ಸೊ ಅದರ ಬೇಸಿಸ್ ಮೇಲೆ ಕೆಲವೊಂದು ಸ್ಟ್ರಾಟಜಿಗಳನ್ನ ಚೇಂಜಸ್ ಮಾಡ್ತೀವಿ. ಡಯಾಗನಲ್ ಏನ್ ಮಾಡ್ತೀವಿ, ಸ್ಪ್ರೆಡ್ ಮಾಡ್ತೀವಿ, ಅಥವಾ ಓಕೆ ಇದೊಂದು ಕ್ರೆಡಿಟ್ ಮಾಡ್ತೀವ, ಡೆಬಿಟ್ ಮಾಡ್ತೀವ. ಸೊ ಇವೆಲ್ಲ ಸ್ಟ್ರಾಟಜಿಗಳು ಆನ್ ದ ಬೇಸಿಸ್ ಚೇಂಜ್ ಆಗ್ತಾ ಇರ್ತದೆ. ರೈಟ್ ನಾವು ಇವತ್ತಿನ ಇಂಟ್ರೊಡಕ್ಷನ್ ಏನಪ್ಪಾ ಅಂದ್ರೆ ಕ್ಯಾಲೆಂಡರ್ ಸ್ಪ್ರೆಡ್ ಅಂದ್ರೆ ಏನು, ಯಾಕೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅನ್ನೋದು ತಿಳ್ಕೊಳ್ಳೋದಿದೆ. ಲೆಟ್ಸ್ ಸಿ ಹಿಯರ್. ಓಕೆ ಇದು ಇನ್ನೊಂದಿದೆ, ಪುಟ್ ಮುಖಾಂತರ ನಾನು ಮಾಡಿದ್ದೇನೆ. ಪುಟ್ ಮುಖಾಂತರ ಈಗ ಯೂಸ್ ಮಾಡಿದ್ದು ಕಾಲ್ಗಳನ್ನ ಯೂಸ್ ಮಾಡಿದ್ದು, ಈ ಪುಟ್ಗಳನ್ನ ಯೂಸ್ ಮಾಡಿದ್ದೀನಿ. ಸಿ ಹಿಯರ್ 22,350 ಪುಟ್ನ 113.7 ಇದೆ. ಓಕೆ ಅದನ್ನ ಸೆಲ್ ಮಾಡಿದ್ದೀನಿ. ಈ ವಾರ 4th ಏಪ್ರಿಲ್ ಎಕ್ಸ್ಪೈರ್ ಇದು. ನಾನೇನ್ ಮಾಡಿದ್ದೀನಿ 10th ಏಪ್ರಿಲ್. ಓಕೆ ಏನ್ ಮಾಡಿದೆ, ಇನ್ನು ಒಂದು ಮುಂದಿನ ವಾರದ ಏನ್ ಮಾಡಿದ್ದೀನಿ, ಆಪ್ಷನ್ ಅನ್ನ ಖರೀದಿ ಮಾಡಿದ್ದೀನಿ. ಇದನ್ನ ನೀವು ಒಂದೇ ದಿನದಲ್ಲಿ ಇದನ್ನ ನೀವು ಎಕ್ಸಿಟ್ ಮಾಡ್ತೀರ ಅಂದ್ರೆ ಇದು ಲಾಭ ಪೂರ್ಣವಾಗಿ ತಗೊಳಕ್ ಬರೋದಿಲ್ಲ ಸರ್. ಯು ಹ್ಯಾವ್ ಟು ವೇಟ್ ಫಾರ್ ದಿಸ್ ಎಕ್ಸ್ಪೈರಿ. ಓಕೆ 4 ತಾರೀಕುವರೆಗೂ ನೀವು ವೇಟ್ ಮಾಡಬೇಕು. ಅದು ಇದ್ರ ರೇಂಜ್ ಒಳಗಡೆ ಇದ್ದರೆ ನಿಮಗೆ ಪ್ರಾಫಿಟ್ ಆಗೋ ಸಾಧ್ಯತೆ ಇದೆ. ಅಂಡ್ ಮಾರ್ಕೆಟ್ ನಿಮಗೆಲ್ಲ ಗೊತ್ತಿದೆ ಏನಪ್ಪಾ, 70% ಚಾನ್ಸ್ ಇದೆ ಮಾರ್ಕೆಟ್ ಈಸ್ ಗೋನ್ ಟು ಬಿ ಸೈಡ್ ವೇ. ರೈಟಾ? ಸೊ 70% ಚಾನ್ಸಸ್ ಸೈಡ್ ವೇ ಇರ್ತದೆ ಅಂದ್ರೆ ವೈ ಕಾಂಟ್ ಯು ಡೂ ದಿಸ್ ಒನ್? ಓಕೆ ಹತ್ರ ನಿಮ್ಗೆ ಎಷ್ಟಿದೆ ರೇಂಜ್? ಅರೌಂಡ್ 1-1.5% ರೇಂಜ್ ಇದೆ. ಸೊ ಯು ಕ್ಯಾನ್ ಡೂ ಸಚ್ ಸ್ಟ್ರಾಟಜೀಸ್. ಓಕೆ ನಾನು ನಿಮಗೆ ನಿಮ್ಮ ಮುಂದೆ ಏನು ಮಾಡ್ತೀನಿ, ಒಂದು ಸ್ಟ್ರಾಟಜಿ ಮಾಡಿ ತೋರಿಸ್ತೀನಿ. ಸಿ ಹಿಯರ್. ಓಕೆ ಸದ್ಯದ ಮಟ್ಟಿಗೆ ಏನಿದೆ ನಿಮ್ಗೆ ಈ ರೀತಿ ಸ್ಟ್ರಾಟಜಿ ವರ್ಟಿಕಲ್ ಸ್ಪ್ರೆಡ್ ನೀವು ಮಾಡ್ತೀರಿ, ಫೈನ್. ಓಕೆ ನಾನೇನ್ ಮಾಡ್ತೇನೆ ಅಂದ್ರೆ ಈಗ ಒಂದು ಕ್ಯಾಲೆಂಡರ್ ಸ್ಪ್ರೆಡ್ ಮಾಡ್ತೀನಿ. ದಿಸ್ ಇಸ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂದ್ರೆ ಏನು, ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ. ನಾನು ಮಾಡ್ತೀನಿ ಈಗ ನಿಫ್ಟಿ ಒಳಗಡೆ ಕ್ರಿಯೇಟ್ ಮಾಡ್ತೀನಿ, ಕ್ಯಾಲೆಂಡರ್ ಕಾಲ್ ಅಂತ ಹೊಡಿತೀನಿ. ಸೊ ಏನ್ ಮಾಡ್ತೀನಿ, ಚಾಯ್ಸ್ ಎಕ್ಸ್ಪೈರಿ 4th ಏಪ್ರಿಲ್ ಇದೆ, ಅದನ್ನ ನಾನು ಸೆಲ್ ಮಾಡ್ತೇನೆ. ನಿಯರ್ ಎಕ್ಸ್ಪೈರಿ ಏನಾಗುತ್ತೆ ಅಂದ್ರೆ, ಯಾಕೆ ಸರ್ ನಿಯರ್ ಎಕ್ಸ್ಪೈರಿ ನಾವು ಸೆಲ್ ಮಾಡ್ತೀನಿ ಅಂದ್ರೆ ಅದರದ್ದು ತೀಟಾ ಡಿಕಿ ಸ್ಪೀಡ್ ಆಗಿರುತ್ತೆ. ಫೈನಾ? ಸೊ ಅದಕ್ಕೋಸ್ಕರ ನಿಯರ್ ಎಕ್ಸ್ಪೈರಿ ಸೆಲ್ ಮಾಡ್ಬಿಟ್ಟು
ದೂರ ಇರೋದು ಎಕ್ಸ್ಪೈರಿನ ಆಪ್ಷನ್ ಬೈ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್ ಕಂಪ್ಲೀಟ್ಲಿ. ಓಕೆ, ವೈ ಆಮ್ ಸೆಲ್ಲಿಂಗ್ ದಿಸ್ ನಿಯರ್ ಎಕ್ಸ್ಪೈರಿ, ಬಿಕಾಸ್ ಅದರದ್ದು ತೀಟಾ ಡಿ ಕೆ ಫಾಸ್ಟ್ ಆಗಿರುತ್ತೆ, ಇದ್ರ ತೀಟಾ ಡಿ ಕೆ ಕಮ್ಮಿ ಆಗಿರುತ್ತೆ, ಅಂದ್ರೆ ಸ್ಪೀಡು ಕಡಿಮೆ ಇರುತ್ತದೆ. ಸೊ ಪರ್ಸೆಂಟೇಜ್ ಆಧಾರ ಮೇಲೆ ಕೂಡ ಆಪ್ಷನ್ಸ್ ನೀವು ಥಿಂಕ್ ಮಾಡಿದ್ರೆ ಯು ಕ್ಯಾನ್ ಥಿಂಕ್ ಲೈಕ್ ದಟ್. ಓಕೆ, ನಿಮಗೆ ಹಂಗೆ ಗೊತ್ತಾಗಲ್ಲಪ್ಪ ಅಂದ್ರೆ ಲೆಟ್ ಮಿ ಶೋ ಯು. ಸೊ ಇಲ್ಲಿ ಕ್ಲಿಕ್ ಮಾಡಿ ಆಪ್ಷನ್ಸ್ ಏನು ಹಾಕಿ ತೋರಿಸ್ತೀನಿ. ತೀಟಾ ಅಂತ ಕ್ಲಿಕ್ ಮಾಡ್ತೀನಿ. ಲೆಟ್ ಮಿ ಗೋ ಫಾರ್ ಅ ತೀಟಾ ಹಿಯರ್. ಎಸ್, ತೀಟಾ ಬಂತ. ಓಕೆ ಫೈನ್. ಈಗ ನೋಡ್ಕೊಳ್ರಿ ತೀಟಾ ಈ ಕಡೆ ಎಷ್ಟಿದೆ. ಓಕೆ, ಎಷ್ಟಿದೆಪ್ಪ ಸರ್ ಈಗ. ಓಕೆ, ಸಿ ಎಲ್ ಸದ್ಯದ ಮಟ್ಟಿಗೆ ತೀಟಾ ಇದು. ಓಕೆ, 22,350ಗೆ 9.3 -9.3 ಇದೆ. ಯೂಶಲಿ ತೀಟಾ ನೆಗೆಟಿವ್, ಎರಡು ಕಡೆ ನೆಗೆಟಿವ್ನೇ ಇರ್ತದೆ. ಎನಿವೆ ಓಕೆ, ಈಗ ನೋಡ್ಕೊಂಡ್ರೆ -9.3 ನೋಡಿದ್ರ ಫೈನ್. ಅದೇ 10th ಏಪ್ರಿಲ್ ಎಷ್ಟಿರುತ್ತೆ ಅನ್ನೋ ಜಸ್ಟ್ ಕ್ಲಿಕ್ ಮಾಡಿ ನೋಡ್ಕೊಳ್ರಿ. ಎಷ್ಟಿದೆ ಸರ್? 22,350 -7.17 ಇದೆ. ಓಕೆ, ಸೊ ಈ ಪ್ರತಿಶತದಲ್ಲಿ ಏನಂತ ತೀಟಾ ಡಿಕೆ ಆಗ್ತದ. ಸೊ ದೂರ ಇರುವ ಅಂದ್ರೆ ದೂರ ಎಕ್ಸ್ಪೈರಿ 10th ಏಪ್ರಿಲ್ ಎಕ್ಸ್ಪೈರಿ ಇರೋದಕ್ಕೂ ತೀಟಾ ಡಿಕೆ ಏನದಲ್ಲ ಸ್ಲೋ ಇದೆ. ಫೈನ್. ಅದೇ ನಿಯರ್ ಎಕ್ಸ್ಪೈರಿ ಇದೆ ಅಂದ್ರೆ ತೀಟಾ ಡಿಕೆ ಫಾಸ್ಟ್ ಇರುತ್ತೆ. ಸೊ ಅದರದ ಲಾಭ ತಗೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಈಗ. ಫೈನ್, ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಈ ರೀತಿ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಂಡ್ ವೇರ್ ಆಸ್ ಯು ಕ್ಯಾನ್ ಸಿ ಹಿಯರ್, ನಾನು ಎಲ್ಲಿಂದ ಕ್ರಿಯೇಟ್ ಮಾಡಿದ್ರೆ ಅಲ್ಲಿಂದ ಇಲ್ಲಿವರೆಗೂ 1% ಡಿಫ್ರೆನ್ಸ್ ಇದೆ. ಅಂಡ್ ಈ ಕಡೆಯಿಂದ 1% ಡಿಫ್ರೆನ್ಸ್ ಇದೆ. ಸೊ ನಾನು ಆಟ್ ದ ಮನಿ ಒಳಗಡೆ ಇದನ್ನ ಕ್ರಿಯೇಟ್ ಮಾಡಿಕೊಂಡಿರೋದ್ರಿಂದ ಯೂಶಲಿ ನನಗೆ ಏನಾಗುತ್ತೆ ಲಾಭ ಅಂದ್ರೆ, ಯೂಶಲಿ ಮಾರ್ಕೆಟ್ ಇದರ ರೇಂಜ್ ಒಳಗಡೆ ಇದ್ದರೆ, ಓಕೆ ಸಿ 22,114 to 22,611 ಮಾರ್ಕೆಟ್ ನಲ್ಲಿಂದ ನಾನು ಏನ್ ಮಾಡ್ತೀನಿ, 20% ಗಳಿಸೋ ಪ್ಲಾನ್ ಹಾಕೋತೀನಿ. ಎಷ್ಟಪ್ಪ ಖರ್ಚು ಮಾಡ್ತಿದ್ದೀನಿ ನಾನು? 25,000 to 30,000 rupees ಖರ್ಚು ಮಾಡ್ತೀವಿ. ಯೂಶಲಿ ಆಪ್ಷನ್ ಅಲ್ಲಿ ಇದು ಮಾರ್ಜಿನ್ ಎಷ್ಟು ತೋರಿಸ್ತದೆ, ಅದು ಆಕ್ಚುಲಿ ರಾಂಗ್ ಆಗಿ ತೋರಿಸ್ತದೆ. ಸೊ ಯೂಶಲಿ 30,000-35,000 ಬೇಕಾಗ್ತದೆ. ರೈಟ್. ನೀವು ಇದನ್ನ ನೀವು ಯಾವಾಗ ಕ್ರಿಯೇಟ್ ಮಾಡ್ಕೋ ಅಂದ್ರೆ, ಒಂದು ವಾರದಕ್ಕಿಂತ ಮುಂಚೆ ಕ್ರಿಯೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ವೈ? ಬಿಕಾಸ್ ಏನಾಗುತ್ತೆ, ಪ್ರೀಮಿಯಂ ಚೆನ್ನಾಗಿದ್ರೆ ನಿಮಗೆ ರೇಂಜ್ ಚೆನ್ನಾಗಿ ಸಿಗುತ್ತೆ. ದಿಸ್ ಇಸ್ ವಾಟ್ ಬ್ರೇಕ್ ಇವನ್ ರೇಂಜ್ ಜಾಸ್ತಿ ಸಿಗ್ತದೆ. ನೀವು ಎಕ್ಸ್ಪೈರಿ ದಿನ ಇದನ್ನ ಮಾಡ್ಲಿಕ್ಕೆ ಹೋದ್ರೆ ಆಬ್ವಿಯಸ್ಲಿ ರೇಂಜ್ ಕಡಿಮೆ ಸಿಗುತ್ತೆ. ಆಬ್ವಿಯಸ್ಲಿ ಲಾಸ್ ಅನ್ನ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಬೆಟರ್ ಕೇರ್ಫುಲ್. ನೀವೇ ಮಾಡೋದು ಯಾವಾಗ ಮಾಡ್ತೀರ ಅಂದ್ರೆ, ಒಂದು ವಾರದ ಮುಂಚೆ ಅಥವಾ 3-4 ದಿನ ರಜೆ ಇದೆ. ಓಕೆ, ನೋಡ್ಕೊಳ್ರಿ, ಇವತ್ತು ಶುಕ್ರವಾರ ಶನಿವಾರ 3 ದಿನ ರಜೆ ಇದೆ. ಸೊ ತೀಟಾ ಡಿಕೆ ಆಗೇ ಆಗುತ್ತೆ. ಸೊ ಅಂತ ಕೇಸಸ್ ನಲ್ಲಿ ಯು ಕ್ಯಾನ್ ಡೂ ದಿಸ್ ಸ್ಟ್ರಾಟಜಿ. ಫೈನ್, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಈ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರೆ ತಿಳ್ಕೊತಾ ಹೋಗ್ರಿ ಏನಾಗ್ತದೆ ಅಂತ ಹೇಳಿ. ಸಿ ನೆಕ್ಸ್ಟ್ ಏನ್ ಮಾಡ್ತೀವಿ, ಯಾವಾಗ ಕ್ಯಾಲೆಂಡರ್ ಸ್ಪ್ರೆಡ್ ಅನ್ನ ಮಾಡಬೇಕು. ಓಕೆ, ಯೂಶಲಿ ಎಲ್ರಿಗೂ ಕ್ವಶನ್ಸ್ ಇದೆ, ಯಾವಾಗ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಬೇಕು. ಸೊ ಯೂಶಲಿ ನಿಮಗೆ IV ಬಗ್ಗೆ ಗೊತ್ತಿದೆ. ಓಕೆ, ಇಂಪ್ಲಾಯ್ಡ್ ವೊಲಟಾಲಿಟಿ ಬಗ್ಗೆ ಒಂದು ವಿಡಿಯೋ ಕೂಡ ಕ್ರಿಯೇಟ್ ಮಾಡಿದ್ದೇನೆ, ಯಾವ ರೀತಿ ನೀವು IV ಬಗ್ಗೆ ನೋಡ್ತಿರ್ತೀರಿ. ಯೂಶಲಿ ನಾನು ನಿಮಗೆ ರೆಕಮೆಂಡೇಶನ್ ಏನ್ ಮಾಡೋದಪ್ಪ ಅಂದ್ರೆ, ಇದ್ರೊಳಗೆ ಒಂದು ಟೈಪ್ ಇದೆ. IV ನಾನು ನೀವು ಹೆಚ್ಚಿದ್ರೆ ಯಾವಾಗ ಮಾಡಕೋಬೇಕು. ಓಕೆ, ಆಮೇಲೆ IV ಕಡಿಮೆ ಇದ್ರೆ ಯಾವಾಗ ಮಾಡಕೋಬೇಕು. ಓಕೆ, IV ಎಕ್ಸಾಂಪಲ್ ಇಂಡಿಯಾ ವಿಕ್ಸ್ ಪ್ರಕಾರ ಹೇಳ್ತೀನಿ. ಇಂಡಿಯಾ ವಿಕ್ಸ್ ಸದ್ಯದ ಮಟ್ಟಿಗೆ 20 ಮೇಲೆ ಇದ್ರೆ ನೀವು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು. ಇಂಡಿಯಾ ವಿಕ್ಸ್ ಅರೌಂಡ್ 15 to 20 ರೇಂಜ್ ಒಳಗಿದ್ರೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು, ಅಥವಾ 15 ಕೆಳಗಡೆ ಇದ್ರೆ ಯಾವ ರೀತಿ ಮಾಡ್ಕೊಂಡು ಸಪರೇಟ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ರೈಟ್ ನಾವು ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಓನ್ಲಿ ಇಂಟ್ರೊಡಕ್ಷನ್, ವಾಟ್ ಈಸ್ ಕ್ಯಾಲೆಂಡರ್ ಸ್ಪ್ರೆಡ್, ಯಾವ ರೀತಿ ನೀವು ಅದನ್ನ ನಿರ್ಮಾಣ ಮಾಡಬಹುದು. ಫೈನ್, ಅಂಡರ್ಸ್ಟ್ಯಾಂಡಿಂಗ್. ಆನ್ ದ ಬೇಸ್ ಆಫ್ ಇಂಡಿಯಾ ವಿಕ್ಸ್ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನಾನು ಒಂದು ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ, ಯಾವ ರೀತಿ ನೀವು ಕ್ಯಾಲೆಂಡರ್ ಸ್ಪ್ರೆಡ್ ನ ನೀವು ನೋಡ್ಕೋತೀರಿ ಅಂತ ಹೇಳಿ. ಯೂಶಲಿ ನಾವಿಲ್ಲಿ ಏನೇನ್ ಮಾಡ್ತೀವಿ ಅಂದ್ರೆ, ಅಟ್ ದ ಪಾಯಿಂಟ್ ತೀಟಾ ಡಿಕೆ ಅಂದ್ರೆ ಜಾಸ್ತಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಸೊ ನಾನೇನ್ ಮಾಡಿದೀನಿ, 22,350 ಕಾಲ್ನ ಆಗಲೇ ನಿಮ್ಗೆ ತೋರಿಸಿದ್ನಲ್ಲ. ಓಕೆ, ಅದನ್ನ ಏನ್ ಮಾಡಿದೀನಿ, ಸೆಲ್ ಮಾಡಿದೀನಿ. ಅಂಡ್ ನೆಕ್ಸ್ಟ್ ವೀಕ್ ಓಕೆ 10th ಏಪ್ರಿಲ್ ಏನ್ ಮಾಡಿದೀನಿ, 22,350 ಕಾಲ್ನ ಏನ್ ಮಾಡಿದೀನಿ, ಬೈ ಮಾಡಿದೀನಿ. ಸೊ ಟೋಟಲಿ ಮಾರಿದ್ದೆಷ್ಟಪ್ಪ, 153.6. ಓಕೆ, ಖರೀದಿ ಮಾಡಿದ್ದಪ್ಪ 227.55. ಓಕೆ, ಇದ್ರ ಡಿಫ್ರೆನ್ಸ್ ಎಷ್ಟಿದೆ ಸರ್? ಡೆಬಿಟ್ 73 ರೂಪಾಯಿ ಇದೆ. ಇದೇ ಸರ್ ನನ್ನ ಮ್ಯಾಕ್ಸಿಮಮ್ ಲಾಸ್. ಎಷ್ಟಾಗೋ ನಾನು ಸರ್ ಮ್ಯಾಕ್ಸಿಮಮ್ ಲಾಸ್ ಇಷ್ಟೇ. ಅಂಡ್ ಲಾಭ ಅಂತ ನಿಮ್ಗೆ ಗೊತ್ತಿದೆ. ಎಕ್ಸಾಂಪಲ್ ನೋಡಿ, ರೈಟ್ ನಾವು ಈಗ ನಿಮ್ಗೆ ಚಾರ್ಟ್ ನಲ್ಲಿ ಕೂಡ ತೋರಿಸ್ಬಿಟ್ಟಿದ್ದೀನಿ. ಓಕೆ, ಅಂಡ್ ಈ ಲಾಭ ಕೆಲವೊಮ್ಮೆ ವೇರಿ ಆಗುತ್ತೆ. ಯಾಕೆ ಸರ್, ಏನ್ ಬೇಕಾದ ಹೇಳ್ತೀರಿ ನೀವು, ಈ ಲಾಭ ವೇರಿ ಆಗ್ಬೋದಾ? ವೈ ನಾಟ್ ಸರ್? ಈ ಲಾಭ ವೇರಿ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಇಂಡಿಯಾ ವಿಕ್ಸ್. ಓಕೆ, ಇಂಡಿಯಾ ವಿಕ್ಸ್ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ 22,350 ಕಾಲ್ ಇದೆ. ಓಕೆ, ಅಂಡ್ ನಾವು ಈಗ ಸದ್ಯದ ಮಟ್ಟಿಗೆ ನಮ್ದು ಇಂಡಿಯಾ ವಿಕ್ಸ್ ಇಷ್ಟಿದೆ ತೋರಿಸ್ತೀನಿ ನಿಮಗೆ. ಯಾಕೆ ನಿಮಗೆ ಪ್ರಾಫಿಟ್ ವೇರಿ ಆಗಬಹುದು, ಲೆಟ್ ಮಿ ಶೋ ಯು. ಓಕೆ, ಇಂಡಿಯಾ ವಿಕ್ಸ್ ಸದ್ಯ ಎಷ್ಟಿದೆ ಸರ್? ಓಕೆ, ಅದೊಂದು ನೋಡಿ ಬಿಡೋಣ, ಸೊ ದಟ್ ವಿಲ್ ಬಿ ವೆರಿ ಕ್ಲಿಯರ್ ಹಿಯರ್. ಸದ್ಯ ಮಟ್ಟಿಗೆ 12.83 ಸಮೀಪ ಇದೆ. ಫೈನಾ? ಓಕೆ, ನಿಮಗೆ ಈಗ ಎಕ್ಸ್ಪೈರಿ ಬರ್ತಾ ಇದೆ. ಓಕೆ, ನಾಳೆ 4th ಏಪ್ರಿಲ್ ಎಕ್ಸ್ಪೈರಿ ಬಂತು. ಆವಾಗ ಏನಾಗುತ್ತೆ, ಯೂಶಲಿ ಇಂಡಿಯಾ ವಿಕ್ಸ್ ಏರ್ಬಿಡ್ತಪ್ಪ. ಇಂಡಿಯಾ ವಿಕ್ಸ್ ಏರಿದ್ರೆ ನಿಮ್ಗೆ ಗೊತ್ತಾಗುತ್ತೆ, IV ಏರಿದ್ರೆ ಆಪ್ಷನ್ಸ್ ಪ್ರೈಸು ಡಿಕೆ ಆಗುವುದಿಲ್ಲ. ಸೊ ವೇರ್ ಆಸ್ 4th ಏಪ್ರಿಲ್ ಇದೆ, ಇದ್ರದ್ದು ಟೈಮ್ ಅದು ಬಂದ್ಬಿಟ್ಟಿದೆ, ಎಕ್ಸ್ಪೈರಿ ಆಗ್ಲೇಬೇಕು, 0 ಆಗ್ಲೇಬೇಕು ಅಂತ ತಿಳ್ಕೊಡ್ರಿ. ಅಟ್ ದ ಮನಿ 22,350 ಆಸ್ಪಾಸು ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಾನೆ ಅವಾಗ. ಓಕೆ, 22,400 ಕ್ಲೋಸ್ ಆದ್ರೂ ನಮ್ಗೆ ಅಡ್ಡಿ ಇಲ್ಲ ಸರ್.
ಒಟ್ಟು ಅದು ಹೆಚ್ಚು ಕಡಿಮೆ ಅದ್ರ ಟೈಮ್ ಅಂತೂ ಡಿಕೆ ಆಗುತ್ತೆ. ಸಿ 22,400ಗೆ ನಾಳೆ ಎಕ್ಸ್ಪೈರಿ ಅದ. ಓಕೆ 22,350 ಮೇಲ್ಗಡೆ. ಓಕೆ 4th ಏಪ್ರಿಲ್ಗೆ 3,000 ಸಿಗುತ್ತೆ, ಏನಾದ್ರೂ ಸಿಗುತ್ತಲ್ಲ ಸರ್. ಜಸ್ಟ್ ಥಿಂಕ್ ಅಬೌಟ್ ಲೈಕ್ ದಟ್. ಸೊ 25,000 rupees ನೀವು ಖರ್ಚು ಮಾಡ್ತಿದ್ರಿ, 30,000 ಖರ್ಚು ಮಾಡಿಬಿಟ್ಟು ಹಾರ್ಡ್ಲಿ ತಿಳ್ಕೋಣ 30,000 ಖರ್ಚು ಮಾಡಿದ್ರಿ. ಸೊ ಔಟ್ ಆಫ್ ದ್ಯಾಟ್ 30,000 3,000 ಗಳಿಸ್ತಿದ್ರ ಅಂದ್ರೆ ದಿಸ್ ಈಸ್ ಮೋರ್ ದ್ಯಾನ್ 10%. ಅಂಡ್ ಡು ಯು ಥಿಂಕ್ ಬ್ಯಾಂಕ್ಸ್ ಆಲ್ಸೋ ಗಿವ್ ಯು? ಅದನ್ನ ಒಂದು ವರ್ಷಕ್ಕೂ ಕೊಡೋದಿಲ್ಲ ನಿಮಗೆ. ನಾನು ನಿಮ್ಗೆ ಸ್ಟ್ರಾಟಜಿನ ಹೇಳ್ತೀನಿ, ಯು ಕ್ಯಾನ್ ಯೂಸ್ ದಿಸ್ ಸ್ಟ್ರಾಟಜಿ. ಓಕೆ, ನಾನು ಏನ್ ಮಾಡಿದ್ದೀನಿ, ಒಂದೇ ಸ್ಟ್ರೈಕ್ ಅನ್ನ ಯೂಸ್ ಮಾಡಿದ್ದೀನಿ. ದಟ್ ಇಸ್ ವೈ ವಿ ಕಾಲ್ ಇಸ್ ಹಾರಿಜಾಂಟಲ್ ಸ್ಪ್ರೆಡ್ ಅಂತ ಮಾಡಿದ್ವಿ. ಸೊ ಇದನ್ನು ನಿಫ್ಟಿನಲ್ಲಿ ಮಾಡಬಹುದು, ಬ್ಯಾಂಕ್ ನಲ್ಲಿ ಮಾಡಬಹುದು, ಸ್ಟಾಕ್ಸ್ ನಲ್ಲಿ ಮಾಡಬಹುದು. ಎಸ್, ಸ್ಟಾಕ್ಸ್ ನಲ್ಲಿ ಕೂಡ ಮಾಡಬಹುದು ಇಫ್ ಲಿಕ್ವಿಡಿಟಿ ಅವೈಲಬಲ್. ಸೊ ನಾನು ಒಂದು ಎಕ್ಸಾಂಪಲ್ ಟ್ರೈ ಮಾಡ್ತೀನಿ, ರಿಲಯನ್ಸ್ ಅಂತ ಹೇಳಿ. ಬಿಕಾಸ್ ರಿಲಯನ್ಸ್ ನಲ್ಲಿ ಯೂಶಲಿ ಲಿಕ್ವಿಡಿಟಿ ಇರುತ್ತೆ. ಲೆಟ್ ಮಿ ಶೋ ಯು, ಟ್ರೈ ಮಾಡೋಣ. ಓಕೆ, ವೈ ನಾಟ್? ಸಿ ರಿಲಯನ್ಸ್ ನಲ್ಲಿ ಲೋಡ್ ಆಯ್ತು 25th ಏಪ್ರಿಲ್ದು. ಓಕೆ, ನಾನು ಮಾಡ್ತೀನಿ 3,000 ಏನಿದೆ. ಓಕೆ, ಸದ್ಯದ ಮಟ್ಟಿಗೆ ಒಂದು ಕಾಲ್ ಇದೆ, ಸೆಲ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಅಂದ್ರೆ 30th ಮೇದು 3,000 ಕಾಲ್ನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದೆಯಾ? ಓಕೆ, ಇದೆ. ಫೈನ್, ಜಸ್ಟ್ ಬೈ ಇಟ್. ಈಗ ಏನ್ ಕಾಣುತ್ತೆ ಸಿ ಇದ್ರೊಳಗೆ ಏನಾಗುತ್ತೆ ಸರ್, ರೇಂಜು ಹೌ ಮಚ್? ಸೊ 12,000 ಲಾಭ ಆಗಬಹುದು, 11,000 ಲಾಸ್ ಆಗ್ಬೋದು. ಓಕೆ, ಡಿಪೆಂಡ್ಸ್ ಆನ್ ದ ಮೈನಸ್ ಆಫ್ ದಿಸ್ ಒನ್. 109 - 64 ಮಾಡಿದ್ರೆ ಯೂಶಲಿ ಇಂಟು ಲಾಟ್ ಸೈಜ್ ಮಾಡಿದ್ರೆ ಇಷ್ಟು ಲಾಭ ಇಷ್ಟು ಲಾಸ್ ಆಗುವಂತ ಗೊತ್ತಾಗುತ್ತೆ. ಅಂಡ್ ಸಿ 2,887ರಿಂದ ಹಿಡಿದು 3,138 ಒಳಗಡೆ ಎಲ್ಲೇ ಇದ್ರೂ ಕೂಡ ನಿಮ್ಗೆ ದುಡ್ಡು ಆಗೋ ಚಾನ್ಸ್ ಇದೆ. ಅಂಡ್ ಹೌ ಮಚ್ ಯುವರ್ ಗೋಯಿಂಗ್ ಟು ಸ್ಪೆಂಡ್? 35,000. ಓಕೆ, ಫೈನ್. ಸೊ ಇಲ್ಲಿ ಐರನ್ ಫ್ಲೈ ಮಾಡಿದ್ರೆ ಯಾವ ರೀತಿ ಆಗ್ಬೋದಿತ್ತು? ಇನ್ ಕೇಸ್ ಐರನ್ ಫ್ಲೈನೇ ಮಾಡ್ತೀನಪ್ಪ ನಾ, ಈ ಎಕ್ಸಾಂಪಲ್ ಈ 25th ಏಪ್ರಿಲ್ಗೋಸ್ಕರ ಐರನ್ ಫ್ಲೈ ಮಾಡೋಣ. ಓಕೆ, ಐರನ್ ಫ್ಲೈ, ಜಸ್ಟ್ ಕ್ಲಿಕ್ ಇಟ್ ಹಿಯರ್. ಎಷ್ಟಪ್ಪ ಐರನ್ ಫ್ಲೈ ಇದೆ? ಓಕೆ, ಹಾ, ಜಸ್ಟ್ ಪುಟ್ಟಿಂಗ್ ಹಿಯರ್. ಎಸ್, ಓಕೆ, ಐರನ್ ಫ್ಲೈ ಮಾಡಿದೆ ನಾನು. ಓಕೆ, ಎಷ್ಟಾಯ್ತು ಸರ್ ಖರ್ಚು? ಎಷ್ಟು ಬಂದ? ಇದಕ್ಕೂ 35,000 ಬರ್ತಾ ಇದೆ. ಫೈನಾ? ಓಕೆ, ಆದ್ರೆ ನಿಮಗೆ ಆಗಲೇ ಇದ್ದಿದ್ದ ರೇಂಜ್ ಎಷ್ಟಿತ್ತು, ಈಗಿರುವ ರೇಂಜ್ ಎಷ್ಟಿದೆ? ಆಗಲೇ 2,880 ಚಿಲ್ಲರೆ ಬರ್ತಾ ಇತ್ತು ಕೆಳಗಡೆ, 3,130 ಬರ್ತಾ ಇತ್ತು ಮೇಲ್ಗಡೆ. ಸೊ ಬ್ರೇಕ್ ಈವನ್ ಈಗ ಇದ್ರೊಳಗಡೆ ಕಮ್ಮಿ ಆಗಿದೆ ಈ ಐರನ್ ಫ್ಲೈಗೆ. ಅದ್ರೊಳಗೆ 4 ಲೆಗ್ ಯೂಸ್ ಮಾಡ್ತೀರಿ, 1 2 3 4 ಲೆಗ್. ವೇರ್ ಆಸ್ ನಾನು ವರ್ಟಿಕಲ್, ಓಕೆ ಸಾರಿ, ಏನ್ ಮಾಡಿದೆ ನಾನು, ಒಂದೇ ಸ್ಟ್ರೈಕ್ 3,000 ಕಾಲ್ನ ಬೈ ಮಾಡ್ದೇನೆ. ಓಕೆ, ನೆಕ್ಸ್ಟ್ ವೀಕ್ದು, ನೆಕ್ಸ್ಟ್ ಮಂತ್ದು, ಸಿ 25th ಏಪ್ರಿಲ್ 2024 ಈ ತಿಂಗಳದ ನಾನು ಮಾಡಿದೀನಿ, ಕಾಲ್ನ ಸೆಲ್ ಮಾಡಿದೀನಿ. ಓಕೆ, ಅಂಡ್ 30 ಮೇದು ಏನ್ ಮಾಡಿದೀನಿ ನಾನು, ಕಾಲ್ನ ಬೈ ಮಾಡಿದೆ. ಅದೇ ಸ್ಟ್ರೈಕ್, ನಥಿಂಗ್ ಚೇಂಜ್, ಸ್ಟ್ರೈಕ್ ಸೇಮ್. ಅಂಡ್ ಕ್ಯಾಲೆಂಡರ್ ಇಸ್ ಡಿಫ್ರೆಂಟ್, ಟೈಮ್ ಪೀರಿಯಡ್ ಏನಾದ್ರೆ ಬೇರೆ ಬೇರೆ ಇದೆ. ಸೊ ಈಗ ನನಗೆ ಸ್ಪ್ರೆಡ್ ಸಿಗ್ತಾ ಇದೆ 2,887 ಕೆಳಗಡೆ, ಅದು 3,138 ಮೇಲ್ಗಡೆ. ಎಷ್ಟು ದೊಡ್ಡ ಸ್ಪ್ರೆಡ್ ಇದೆ. ಡು ಯು ಥಿಂಕ್ ದಿಸ್ ಇಸ್ ಈಸಿ? ಈಗ ಮಾಡ್ಬೋದಾ? ಸೊ ದುಡ್ಡು ಆಗುತ್ತೆ ಸರ್. ಓಕೆ, ಇಫ್ ಎನಿಬಡಿ ಆಸ್ಕ್ಡ್ ಮೀ, ಓಕೆ, ನನಗೆ ಯಾರು ಕೇಳ್ತಾರೆ, ಓಕೆ ನಿಮ್ ಏನ್ ಮಾಡಿದಿರಿ, ನೀವು ಎಷ್ಟು ಮಾಡ್ತೀರಿ, ಏನ್ ಮಾಡ್ತೀರಿ? ಸಿ ದಿಸ್ ಈಸ್ ಆಲ್ ಥಿಂಗ್ಸ್. ನಮ್ಮ ಹತ್ರ ವೆಪನ್ಸ್ ಜಾಸ್ತಿ ಇದೆ. ಯಾವ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆ, ಸಂದರ್ಭ ಅನ್ನೋದು ಮುಖ್ಯ. ಚಳಿಗಾಲ ಬಂದ್ರೆ ಏನ್ ಮಾಡ್ತೀರಿ, ಬಹಳ ನೀವೇನ್ ಮಾಡ್ತೀರಿ, ಚಾದರು ಅದು ಇದು ಸ್ವೆಟರು ಹಾಕೊಂಡ್ ಕೂತ್ಕೋತೀರಿ. ಮಳೆ ಬಂದ್ರೆ ಛತ್ರಿ ಹಿಡಿತೀರಿ. ಬಿಸಿಲು ಬಂದ್ರೆ ಏನ್ ಮಾಡ್ತೀರಿ? ಓಕೆ, ಜಾಸ್ತಿ ಪಾನೀಯಗಳನ್ನ ಕುಡಿತೀರಿ, ರೈಟ್? ಸೊ ನಾನು ಅದನ್ನೇ ಮಾಡೋದು. ಸೊ ಎನಿವೆ, ರಿಲಯನ್ಸ್ ಒಂದು ಪಾಯಿಂಟ್ ತೋರಿಸ್ಬಿಡ್ತೀನಿ. ಈ ರಿಲಯನ್ಸ್ ಎಷ್ಟಿದೆ ಸದ್ಯದ ಮಟ್ಟಿಗೆ? 2,887 ಕೆಳಗಡೆ ಇಲ್ಲಿದೆ ರೇಂಜ್ ಅದಕ್ಕೆ. ಓಕೆ, ಮೇಲ್ಗಡೆ 3,136. ಓಕೆ, ರೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. 3,130 ಇಲ್ಲಿದೆ, 2,880 ಚಿಲ್ಲರೆ ಇಲ್ಲಿದೆ. ಸೊ ಸಿ 8% ರೇಂಜ್ ಅಲ್ಲಿ ನಾನು ಕ್ರಿಯೇಟ್ ಮಾಡ್ಕೋತಿದ್ದೀನಿ ಇದನ್ನ. ಸಿ ಕೆಳಗಡೆ ಒಂದು 2% ಇದೆ. ಓಕೆ, ಈ ಕಡೆ 5-6% ಇದೆ. ಸೊ ವಾಟ್ ಈಸ್ ದಿಸ್ ಟೆಲ್ಸ್ ಯು? ಸೊ ಮಾರ್ಕೆಟ್ ನಲ್ಲಿ ನೀವು ಸೈಡ್ ವೇ ಹೋಗ್ಬೋದಾ, ಸ್ಲೈಟ್ಲಿ ಬೇರಿಶ್, ಸ್ಲೈಟ್ಲಿ ಬುಲ್ಲಿಶ್. ಓಕೆ, ಮಾರ್ಕೆಟ್ ನಲ್ಲಿ ಇಲ್ಲೆಲ್ಲೋ ನಿಂತ್ಕೋತದಪ್ಪ ಅನ್ನೋದ್ರ ರೇಂಜ್ ನಲ್ಲಿ ಈ ರೀತಿ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಬಹುದು. ಸೊ ನಾನು ಯಾವುದೇ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇಲ್ಲ. ಓಕೆ, ನಿಮ್ಗೆ ಹಾರಿಜಾಂಟಲ್ ಸ್ಪ್ರೆಡ್ ಹೋಗ್ಬೋದು, ಬಟ್ ಐ ವಾಂಟ್ ಟು ಕನ್ವಿನ್ಸ್ ಯು ಹಿಯರ್, ನೀವು ಈ ರೀತಿ ಕ್ಯಾಲೆಂಡರ್ ಸ್ಪ್ರೆಡ್ ಮಾಡಬಹುದು. ಕ್ಯಾಲೆಂಡರ್ ಸ್ಪ್ರೆಡ್ ಆದರೆ ನೀವು ಅರ್ಥ ಆಗಿರ್ಬೋದು, ಇಲ್ಲಿ ಟೈಮ್ ಪೀರಿಯಡ್ ಚೇಂಜ್ ಇದೆ. ಓಕೆ ಸರ್, ಕೆಲವೊಬ್ರು ನೀವು ಆಮೇಲೆ ಇದು ಮುಗಿದ್ಮೇಲೆ ಕಮೆಂಟ್ ಆಗ್ತೀರಿ, ಏನ್ ಸರ್ ನಾನು ಏನ್ ಮಾಡಿದೀನಿ, ನಿಯರ್ ಇದ್ದು ಎಕ್ಸ್ಪೈರಿ ನೀವು ಏನ್ ಸೆಲ್ ಮಾಡ್ತಿದ್ದೀರಿ, ನಾನು ಮುಂದಿರೋ ಎಕ್ಸ್ಪೈರಿನ ನಾನು ಸೆಲ್ ಮಾಡ್ಬಿಟ್ಟು ಈಗಿರೋ ಎಕ್ಸ್ಪೈರಿನ ಬೈ ಮಾಡಬಹುದಲ್ಲ. ವೈ ಕಾಂಟ್ ಯು ಡೂ ಇಟ್? ಮಾಡಿ ಅಲ್ಲ, ಯಾರು ಬೇಡ ಅಂದ್ರೆ. ಸಿ ನಾನು ಅದನ್ನ ಇಂಟರ್ಚೇಂಜಬಲ್ ಮಾಡಿ ತೋರಿಸ್ತೀನಿ, ಬಟ್ ಅದರಿಂದ ಆಗೋ ಥಿಂಗ್ಸ್ ಏನು ತೋರಿಸ್ತೀನಿ ನಿಮಗೆ. ಸೊ ಲೆಟ್ ಮಿ ಶೋ ಆಡ್ ಮಾಡಿದೀನಿ. ಈ ಸದ್ಯದ ಮಟ್ಟ ಈ ರೀತಿ ಕಾಮನ್ ಆಗಿ ನೀವು ಮಾಡ್ತೀರಪ್ಪ. ಓಕೆ, ಪೇ ಫಾರ್ ಈ ರೀತಿ ಕಾಣುತ್ತೆ. ಸೊ ನಾನ್ ಮಾಡ್ತೀನಿ ಇದನ್ನ 10th ಏಪ್ರಿಲ್ ಮಾಡ್ಬಿಡ್ತೀನಿ. ಸೊ ಲೆಟ್ ಮಿ ಶೋ ಯು ದಿಸ್ 10th ಏಪ್ರಿಲ್. ಓಕೆ, ಆಮೇಲೆ ಇದಕ್ಕೆ ಕೆಳಗಡೆ ಇರೋದನ್ನ ಚೇಂಜ್ ಮಾಡ್ಬಿಡ್ತೀನಿ. ಲೆಟ್ ಮಿ ಶೋ ಯು.
ಓಕೆ, ಇದು 4th ಏಪ್ರಿಲ್ ಮಾಡ್ತೀನಿ. ಓಕೆ, ಈ ರೀತಿ ಕಾಣುತ್ತೆ ನಮಗೆ ಉಲ್ಟಾ. ಇದಾಗಬೇಕಾಗಿತ್ತು ನಮಗೆ. ಓಕೆ, ಮಾರ್ಕೆಟ್ನಲ್ಲಿ ನಿಮ್ಗೆ ಏನಾದ್ರು ಸ್ಫೋಟವಾಗಿ ಓಕೆ ಐ ವಿ ರೈಸ್ ಆಗಿ ಈ ಕಡೆ ಹೋಗುತ್ತಾನಪ್ಪ, ಈ ಕಡೆ ಹೋಗ್ತಾನಂದ್ರೆ ಮಾತ್ರ ದುಡ್ಡಾಗುತ್ತೆ. ಉಲ್ಟಾನು ಮಾಡಬಹುದು, ವೈ ನಾಟ್. ಓಕೆ, ದೂರ ಇರುವ ನೀವು ಮಾಡುತ್ತೆ ಆಪ್ಷನ್ ನ ಸೆಲ್ ಮಾಡಿ. ಅಂದ್ರೆ 10th ಏಪ್ರಿಲ್ ಏನ್ ಮಾಡಿದೀನಿ ನಾನೀಗ ಆಪ್ಷನ್ 22,350 ಕಾಲ್ ನ ಸೆಲ್ ಮಾಡಿದೀನಿ. ನಿಯರ್ ಇರುವ ಆಪ್ಷನ್ ನ ಬೈ ಮಾಡಿದೀನಿ. ಬಟ್ ಇಲ್ಲಿ ಲಾಸ್ ಆಗೋ ಚಾನ್ಸ್ ಎಷ್ಟಿದೆ? ಸಿ, ಲಾಭ ಆಗೋ ಚಾನ್ಸ್ ಎಷ್ಟಿದೆ ಸರ್? 45% ಲಾಭ ಆಗೋ ಚಾನ್ಸ್ ಇದೆ. ಅಂದ್ರೆ 50% ಗಿಂತ ಕೆಳಗಡೆ. ವೆರಾಸ್ ನಾ ಇದನ್ನೇ ಸ್ವಲ್ಪ ಉಲ್ಟಾ ಮಾಡಿದೆ. ಓಕೆ, ಜಸ್ಟ್ ಮಿ ಶೋ ಯು. ಓಕೆ, ಇದನ್ನೇ ಸ್ಕ್ಲೆಟ್ ವಾಪಸ್ ತೋರಿಸ್ಬಿಡ್ತೀನಿ. ಇದನ್ನೇ ಉಲ್ಟಾ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಜಸ್ಟ್ ಸಿ ಇಯರ್, ಇದನ್ನ ನಿಯರ್ ಎಕ್ಸ್ಪೈರಿನ ಸೆಲ್ ಮಾಡ್ತಿದ್ದೀನಿ, ಬಹಳ ದೂರ ಇರೋದು ನೆಕ್ಸ್ಟ್ ಎಕ್ಸ್ಪೈರಿನ ಏನು ಮಾಡ್ತೀನಿ ಬೈ ಮಾಡ್ತೀನಿ. ಆವಾಗ ನನ್ನ ಪ್ರೊಬಾಬಿಲಿಟಿ ಎಷ್ಟಾಗುತ್ತೆ ಚೆಕ್ ಮಾಡ್ಕೊಳ್ರಿ. ಅರೌಂಡ್ ಮೈ ಪ್ರೊಬಾಬಿಲಿಟಿ ವುಡ್ ಬಿ 55% ಇದೆ. ಸೊ ಟೈಮ್ ಪೀರಿಯಡ್ ಬರ್ತಾ ಏನಾಗುತ್ತೆ, ಯೂಶಲಿ ಟೈಮ್ ಎಕ್ಸ್ಪೈರಿ ಆಗ್ತಾ ಆಗ್ತಾ ಟೈಮ್ ಮುಂದೆ ಹೋಗ್ತಾ ಈ 55%, 60, 70, 80% ಕೂಡ ಆಗುತ್ತೆ. ಸೊ ನಿಮಗೆ ಇದ್ರೊಳಗಡೆ 20% ಬರ್ಬೇಕಂತ ಏನಿಲ್ಲ. ನಿಮ್ ಹಾಕಿರೋ ಬಂಡವಾಳ 35,000ಗೆ 30,000ಗೆ 20% ಬೇಡ, 2,000 ಆದ್ರೂ ಸಿಗ್ತಾ ಇದ್ದಾರೆ, ದಟ್ ಇಸ್ ವೆರಿ ಗುಡ್. 10% ಯು ಆರ್ ಅರ್ನಿಂಗ್ ಫ್ರಮ್ ದಟ್. ಓಕೆ, ಗೆಟ್ ಎಕ್ಸಿಟ್ ಫ್ರಮ್ ದಟ್. ಹೂ ವಾಂಟ್ಸ್ ಟು ವೇಟ್ ಫಾರ್ ದಟ್? ಓಕೆ, ಇದನ್ನ ಒಂದು ವಾರ ಗಂಟ್ಲೆ ಹಿಡಿದು ಕುತ್ಕೋಬೇಕಾಗುತ್ತೆ ಸರ್. ಸೊ ನೀವು ಆಪ್ಷನ್ ಬೈಯಿಂಗ್ ತರ ಈಗ ಬಂದೆ 5 ನಿಮಿಷದಲ್ಲಿ ತಗೊಂಡದೆ ಆ ರೀತಿ ಅಲ್ಲ, ಇದಕ್ಕೆ ಪೇಷನ್ಸ್ ಬೇಕಾಗುತ್ತೆ. ಸೊ ದಟ್ ಇಸ್ ವೈ ಆಪ್ಷನ್ ಸ್ಟ್ರಾಟಜಿ ಮಾಡೋರಿಗೆ ಜಾಸ್ತಿ ಪೇಷನ್ಸ್ ಬೇಕು. ಸೊ ಇಲ್ಲಿ ಏನ್ ಮಾಡಿದೀವಿ ನಾವು ಅನ್ನೋದು ನೀವು ನೋಡ್ಕೊಂಡಿದ್ದೀರಿ. ಅಂಡ್ ಕಮಿಂಗ್ ಬ್ಯಾಕ್ ಟು ಆಗಿನ್ ಸ್ಲೈಡ್. ಸೊ ಹಿಯರ್, ಸೊ ಇಲ್ಲಿ ನೋಡಿದಿರಿ ಎಷ್ಟು ಲಾಸ್ ಮಾಡ್ತೀರಿ, ಪ್ರಾಫಿಟ್ ಮಾಡ್ತೀರಿ ಅಂತೇಳಿ. ಸೊ ಇದನ್ನ ಪ್ರಯೋಜನ ಏನಾಗ್ಬೋದಪ್ಪ? ಇದರಿಂದ ಏನಾಗುತ್ತೆ, ಬ್ರೇಕ್ ಈವನ್ ಜಾಸ್ತಿ ಆಗುತ್ತೆ. ಓಕೆ, ಮೇನ್ ನಾನು ಈಗ ಆಲ್ರೆಡಿ ತೋರಿಸಿದ್ದೇನಪ್ಪ, ಬ್ರೇಕ್ ಈವನ್ ಜಾಸ್ತಿ ಆಗುತ್ತೆ. ಓಕೆ, ಅದರ ಜೊತೆಗೆ ಇನ್ನೊಂದು ಏನೇನಾಗುತ್ತಪ್ಪ ಅಂದ್ರೆ ಪಾಯಿಂಟ್ ಕಡಿಮೆ ಚಂಚಲತೆ ಪರಿಸ್ಥಿತಿಯಲ್ಲಿ ನಿಯೋಜಿಸಬಹುದು. ಅಂದ್ರೆ ಹೆಚ್ಚಿನ ಟೈಮ್ದಾಗ ನೀವು ನೋಡೋಕೆ ಐ ವಿ ಕಮ್ಮಿ ಇದ್ದಾಗ ಇದನ್ನ ಡೆಪ್ಲಾಯ್ ಮಾಡಿದ್ರೆ ಐ ವಿ ರೈಸ್ ಅದು ಕೊಡ್ರು. ಓಕೆ, ನಾವು ತಗೊಂಡಿರೋದು ಒಂದು ದೂರದ ಎಕ್ಸ್ಪೈರ್ ಇದು ಆಪ್ಷನ್ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ರೈಸ್ ಆಗ್ತಾನೆ ಇರ್ತದೆ. ವೆರಸ್ ನಮಗೆ ಸಮೀಪ ಇರೋದು ಒಂದು ಡಿಕೆ ಆಗ್ತಿರ್ತದೆ, ಅದರಿಂದ ನಮಗೆ ಲಾಭ ಜಾಸ್ತಿ ಸಿಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ದಿಸ್ ಸ್ಟ್ರಾಟಜಿ ಇಸ್ ಗೋಯಿಂಗ್ ಟು ಬಿ ಅ ವೆರಿ ವೆರಿ ಗುಡ್ ಸ್ಟ್ರಾಟಜಿ. ಓಕೆ, ಈ ವಿಡಿಯೋದಲ್ಲಿ ನಾನು ಏನ್ ಮಾಡಿದೆ, ನಿಮಗೆ ಒಂದೇ ಸ್ಟ್ರೈಕ್ ಇರುವ ಆಪ್ಷನ್ ಅನ್ನ ಯೂಸ್ ಮಾಡಿಬಿಟ್ಟು ಓಕೆ ಡಿಫ್ರೆಂಟ್ ಟೈಮ್ ಆಫ್ ಎಕ್ಸ್ಪೈರಿಗಳನ್ನ ಯೂಸ್ ಮಾಡಿಬಿಟ್ಟು ಸ್ಟ್ರಾಟಜಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಡಿದೀವಿ. ಸೊ ವೇರ್ ಆಸ್ ಯು ಕ್ಯಾನ್ ಡೂ ದಟ್ಸ್ ಒನ್ ಟು ದ ಡಿಫ್ರೆಂಟ್ ಸ್ಟ್ರೈಕ್ಸ್ ದಟ್ ಕ್ಯಾನ್ ಆಲ್ಸೋ ಬಿ ಓಕೆ ಸರ್. ಅದಕ್ಕೆ ನಾವೇನಂತೀವಿ, ಡಯಾಗನಲ್ ಅಂತೀವಿ. ಫೈನ್, ಹಂಗೆ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಬರೋ ವಿಡಿಯೋದಲ್ಲಿ ಅದು ಕ್ಲಾರಿಟಿ ಸಿಗುತ್ತೆ. ಲೆಟ್ ಮಿ ಶೋ ಯು. 4th ಏಪ್ರಿಲ್ ಇದೆ. ನಾನು ಏನ್ ಮಾಡ್ತೀನಿ, ನಿಫ್ಟಿ ಏನಿದೆಪ್ಪ 22,000, ನಾಳೆ 350 ಏನ್ ಮಾಡಿದೀನಿ. ಓಕೆ, ಇದನ್ನ ನಾನು ಪುಟ್ನ ಸೆಲ್ ಮಾಡ್ತೀನಿ ಅಂತ ತಿಳ್ಕೊಟ್ರೆ ನಾನು ಏನ್ ಮಾಡ್ಬೋದು, 22,000 ನೀವು ಯೂಶಲಿ ಒಂದು ಕ್ರಿಯೇಟ್ ಮಾಡ್ಬಿಡ್ತೀವಿ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಹಿಯರ್. ಓಕೆ, ಯೂಶಲಿ ನೀವು ಮಾರ್ಕೆಟ್ ನ ಬುಲ್ ಪುಟ್ ಸ್ಪ್ರೆಡ್ ಮಾಡೋಣ. ಓಕೆ, ಬುಲ್ ಪುಟ್ ಸ್ಪ್ರೆಡ್ ಮಾಡೋಣ. ಬುಲಿಶ್ ಇದ್ದೀವಿ. ಓಕೆ, ಬುಲ್ ಕಾಲ್ ಬದಲು ನಾನು ಬುಲ್ ಪುಟ್ ಸ್ಪ್ರೆಡ್ ಮಾಡ್ತೀನಿ. ಓಕೆ, ಕ್ಲಿಕ್ ಇಟ್ ಹಿಯರ್. ಯಾವ ರೀತಿ ಕಾಣ್ತಾನೆ ಸರ್? ಯೂಶಲಿ ಈ ರೀತಿ ಕಾಮನ್ ಆಗಿ ಕಾಣ್ತಾನೆ. ಫೈನಾ? ಓಕೆ, ಇಲ್ಲ ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರೆ ಯಾವ ರೀತಿ ಕಾಣ್ತಾನೆ? ಸಿಯರ್ ಕ್ಲಿಕ್ ಇಟ್. ಇಟ್ ವಿಲ್ ಬಿ ಲುಕ್ ಲೈಕ್ ದಿಸ್ ಒನ್. ಈಸಿ ಇದೆ, ನೋಡ್ಕೊಟ್ರು ಈಸಿಲಿ ಇಷ್ಟು ಕಾಣ್ತಾನೆ. ನಾನು ಇದ್ರೊಳಗಡೆ ಸ್ವಲ್ಪ ಸಂಯೋಜನೆ ಒಳಗೆ ಚೇಂಜಸ್ ಮಾಡ್ತೀನಿ. ಏನಪ್ಪ ಚೇಂಜಸ್ ಅಂತ ಅದ ನೋಡ್ಕೊಟ್ರು. ಈ ಪಾಯಿಂಟ್ ಆಫ್ ವ್ಯೂ ನಾನು ಏನ್ ಮಾಡಿದೀನಿ, ಈಗ ಬೈ ಮಾಡಿರೋದು 22,400 ಕಾಲ್ ಬೈ ಮಾಡಿದೀನಿ ಅಂಡ್ 22,550 ಕಾಲ್ ನ ಸೆಲ್ ಮಾಡಿದ್ದೀನಲ್ಲ. ಈಗ ಈ ಬೈ ಮಾಡಿರೋದು ಏನದಲ್ಲ ಅದನ್ನ ನೆಕ್ಸ್ಟ್ ವೀಕ್ ಹೋಗ್ಬಿಡ್ತೀನಿ. ಓಕೆ, ಜಸ್ಟ್ ಕ್ಲಿಕ್ ಇಟ್ ಹಿಯರ್. ನಾನು ನೆಕ್ಸ್ಟ್ ವೀಕ್ ಅಂದ್ರೆ ಏನ್ ಮಾಡ್ತೀನಿ, 10th ಏಪ್ರಿಲ್ ತಗೋತೀನಿ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆಕ್ಚುಲಿ ಹ್ಯಾಪನಿಂಗ್ ಹಿಯರ್. ನಾನೇನ್ ಮಾಡಿದಾಗ 10th ಏಪ್ರಿಲ್ 22,400 ಕಾಲ್ ನ ಬೈ ಮಾಡಿದೀನಿ. ಓಕೆ, ಈ ವಾರ 4th ಏಪ್ರಿಲ್ ಇರೋದು ಎಕ್ಸ್ಪೈರಿ. ಮತ್ತೆ ಇಲ್ಲಿ ಪಾಯಿಂಟ್ ಏನು, ಡಿಫ್ರೆಂಟ್ ಸ್ಟ್ರೈಕ್ಸ್ ಗಳು. ಆಗಲೇ ಇಲ್ಲಿವರೆಗೂ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಸೇಮ್ ಸ್ಟ್ರೈಕ್ ಯೂಸ್ ಮಾಡ್ತಿದ್ದೀವಿ. ಈಗ ಡಿಫ್ರೆಂಟ್ ಸ್ಟ್ರೈಕ್. ಈಗ ಕೂಡ ನಾನು ಬುಲಿಶೇ ಇದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ಪಾಯಿಂಟ್. ಈಗೂ ಕೂಡ ನಾನು ಬುಲಿಶೇ ಇದ್ದೀನಿ. ಓಕೆ, ಆದ್ರೆ ಡಿಫ್ರೆಂಟ್ ಟೈಮ್ ಪೀರಿಯಡ್ ಆಪ್ಷನ್ಸ್ ನ ಬೈ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ತಿಳ್ಕೊಟ್ರಿ. ಈಗ ನಾನು ವಾಪಸ್ ಇದನ್ನ 4th ಏಪ್ರಿಲ್ಗೆ ಕ್ಲಿಕ್ ಮಾಡಿ ಇಡ್ತೀನಿ. ನೋಡ್ಕೊಟ್ಟು 4th ಏಪ್ರಿಲ್ ಇಡ್ತೀನಿ. ಕಾಮನ್, ಇದು ನಿಮಗೆ ಕಾಮನ್ ಆಗಿ ಕಾಣುತ್ತೆ. ಎಷ್ಟು ಲಾಸ್ ಆಗೋದಪ್ಪ? 3,800 ರೂಪಾಯಿ ಲಾಸ್ ಆಗುತ್ತೆ. ಓಕೆ, 37% ಇದೆ ಲಾಭ, 25,000 ಖರ್ಚಾಗುತ್ತೆ. ವೇರ್ ಆಸ್ ನಾನೀಗ ಟೈಮ್ ಡಿಕೆ ಆಗಬಾರ್ದು ನನಗೆ. ಓಕೆ, ನನಗೆ ಹೊರಗಡೆ ಇರೋ ಆಪ್ಷನ್ ದಿಂದ ನಂಗೆ ಕ್ರೆಡಿಟ್ ಸಿಗ್ತಾ ಇರಬೇಕು. 22,550 ಕಾಲ್ ಸೆಲ್ ಮಾಡಿದ್ದೀನಿ. ಓಕೆ ಸರ್, ಅಂಡ್ ಐ ವಾಂಟ್ ಟು ಬೈ ದಿಸ್ ಒನ್. ಓಕೆ, 4th ಏಪ್ರಿಲ್ ಏನಿದೆ ಅದನ್ನ ಬದಲು ನಾನು 10th ಏಪ್ರಿಲ್ ಬೈ ಮಾಡ್ತೀನಿ. ಆವಾಗ ನನಗೆ ಆಬ್ವಿಯಸ್ಲಿ ಇಲ್ಲಿ ಏನಾಗಿದೆ, ಲಾಸ್ ಜಾಸ್ತಿ ತೋರಿಸ್ತಾನೆ. ಓಕೆ ಓಕೆ, ಇನ್ ಕೇಸ್ ಐ ವಿ ರೈಸ್ ಆಗ್ತಾ ಇದ್ರೆ ಮಾರ್ಕೆಟ್ ಸ್ಮೂತ್ ಆಗಿ ಮೇಲ್ಗಡೆ ಹೋಗ್ತಿದ್ದಾನೆ ಅಂತ ತಿಳ್ಕೊಟ್ರಿ. ಈಗ
ಸ್ಮೂತ್ ಆಗಿ ಹೋಗುವಾಗ ಕೆಳಗಡೆ ಚಿಂತೆ ಇಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ನೀವು ಯಾವುದೇ ಟೆನ್ಷನ್ ಇಲ್ಲ. ಯೂಶಲಿ ಮಾರ್ಕೆಟ್ ಕೆಲವೊಮ್ಮೆ ಸ್ಮೂತ್ ಬುಲಿಶ್ನೆಸ್ ಹೋಗ್ತಾ ಇರ್ತದೆ, ಟ್ರೆಂಡಿ ಹೋಗಿರುತ್ತಿಲ್ಲ, ಅವಾಗ ಆಪ್ಷನ್ ಡಿಕೆ ಆಗ್ತಾ ಇರ್ತದೆ, ಬಟ್ ಮಾರ್ಕೆಟ್ ಬುಲಿಶ್ ಇರುತ್ತೆ. ಆವಾಗ ಯಾವ ರೀತಿ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತೀರಿ ನೀವು ಇದನ್ನ? ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್ ಡಯಾಗೋನಲಿ ಸ್ಪ್ರೆಡ್ ಮಾಡತ್ತೀವಿ. ಅಂದ್ರೆ ಏನದು, ಡಿಫ್ರೆಂಟ್ ಸ್ಟ್ರೈಕ್ ಇದೆ. ಓಕೆ, 20 to 400 ಕಾಲ್ ಡಿಫ್ರೆಂಟ್, 20 to 550 ಕಾಲ್ ಡಿಫ್ರೆಂಟ್, ಅಂಡ್ ಆಲ್ಸೋ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್ ಗಳನ್ನ ಯೂಸ್ ಮಾಡ್ತಿದ್ದೀನಿ. 10th ಏಪ್ರಿಲ್ ಓಕೆ ಬಾಯ್ ಮಾಡಿದ್ದು, ಸೆಲ್ ಮಾಡುತ್ತಿರೋದು ನಿಯರ್ ಎಕ್ಸ್ಪೈರಿ ಲೆವೆಲ್. ಓಕೆ, ಇದಕ್ಕೆ ನಾವೆಂತೂ ಡಯಾಗನಲ್ ಸ್ಪ್ರೆಡ್ ಅಂತೀವಿ. ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಈ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಜನ ದುಡ್ಡು ಮಾಡ್ತಿದ್ದಾರೆ. ಬಟ್ ನಾವೇನ್ ಮಾಡ್ತೀವಿ, ಅಲ್ಲೇ ಇಲ್ಲೇ ಒದ್ದಾಡ್ತಿದೀವಿ, ಆಪ್ಷನ್ ಬೈಯಿಂಗ್ ಜಾಸ್ತಿ ಮಾಡ್ತಾ ಇದೀವಿ. ಸೊ ವೆರಾಸ್ ನೀವು ಏನ್ ಮಾಡ್ಬೇಕಂದ್ರೆ ಸಮಯದ ಅನುಸಾರ, ಓಕೆ ಇವತ್ತೇನಾಗ್ಬೋದು, ಓಕೆ ಈ ವಾರ ಏನಾಗ್ಬೋದು, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಆಫ್ ಆಗಿ ಥಿಂಕ್ ಮಾಡಿದ್ರೆ ನೀವು ಇಂಥ ಸ್ಟ್ರಾಟಜಿ ಮಾಡ್ಕೋಬಹುದು. ಓಕೆ, ಈ ಡಯಾಗನಲ್ ಸ್ಪ್ರೆಡ್ ಬಗ್ಗೆ ನಾ ಈ ಬರೋ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕ್ಲಾರಿಟಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಾಸ್ತಿ ಕ್ಲಿಯರಿಫೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದು ಓನ್ಲಿ ಅಂಡ್ ಓನ್ಲಿ ಒಂದೇ, ಓಕೆ ಒನ್ ಸ್ಟ್ರೈಕ್ ಅಂಡ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಓಕೆ, ಈ ಕ್ಯಾಲೆಂಡರ್ ಸ್ಪ್ರೆಡ್, ಈ ಕ್ಯಾಲೆಂಡರ್ ಸ್ಪ್ರೆಡ್ ಒಳಗಡೆ ಅಂದ್ರೆ ಯೂಶಲಿ ಇದ್ರೊಳಗಡೆ ಇದು ಒಂದೇ ಅದಲ್ಲ, ಇದ್ರೊಳಗಡೆ ಏನಾದ್ರು ಡೌಟ್ಸ್ ಗಳಿದ್ರೆ ನಾವು ಕೇಳ್ತೀರಿ. ಸೊ ಇದನ್ನ ಇನ್ನೂ 2 ಪಾರ್ಟ್ಸ್ ಒಳಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಯಾವ ಇಂಡಿಯಾ ವಿಕ್ಸ್ ಪರ್ಸೆಂಟೇಜ್ ಎಷ್ಟಿದೆ, ಅರೌಂಡ್ 15% ಇದ್ದಾಗ ಎಷ್ಟು ಮಾಡಬೇಕು, ಓಕೆ ಅದು 12% ಇದ್ರೆ ಎಷ್ಟು ಮಾಡಬೇಕು ಅನ್ನೋ ಒಂದು ವಿಷಯಗಳನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಬರುವ ವಿಡಿಯೋಗಳಲ್ಲಿ. ಸೊ ರೈಟ್ ನಾವು ನಿಮಗೆ ಎಲ್ಲವನ್ನು ಒಂದೇ ದಿವಸದಲ್ಲಿ ಹಾಕ್ಬಿಟ್ರೆ, ಇದೇ ವಿಡಿಯೋದಲ್ಲಿ ಹಾಕ್ಬಿಟ್ರೆ ಇಟ್ ವಿಲ್ ಬಿ ಕನ್ಫ್ಯೂಸಿಂಗ್ ಫಾರ್ ಯು. ಅದಕ್ಕೋಸ್ಕರ ನಿಮಗೆ ನಾನು ಇನ್ನೊಂದು ಸಜೆಷನ್ ಏನ್ ಮಾಡ್ತೇನೆ ಅಂದ್ರೆ, ನನ್ನ ಆಪ್ಷನ್ಸ್ ಬೇಸಿಕ್ಸ್ ನ ನೋಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಗೋ ಅಂಡ್ ಚೆಕ್. ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ ಆಪ್ಷನ್ ಬೇಸಿಕ್ಸ್ ನ ಯಾವ ರೀತಿ ನೋಡ್ಕೋತೀರಿ. ಆಮೇಲೆ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಅಂತೇಳಿ ನಿಮಗೆ ಎಲ್ಲವನ್ನು ವಿಷಯಗಳನ್ನ ಹೇಳಿಬಿಟ್ಟಿದ್ದೀನಿ. ಓಕೆ, ಬುಲ್ ಕಾಲ್ ಸ್ಪ್ರೆಡ್ ಯಾರು ಮಾಡ್ತೀರಿ, ಓಕೆ ಬೇರ್ ಕಾಲ್ ಮಾಡ್ಬೋದಾ, ಓಕೆ ಐರನ್ ಫ್ಲೈಯಿಂಗ್ ಮಾಡೋದು, ಐರನ್ ಕೌಂಟರ್ ಯಾರು ಮಾಡೋದು, ಸ್ಟ್ರಾಡಲ್ ಅಂದ್ರೆ ಏನು, ಸ್ಟ್ರಾಂಗಲ್ ಅಂದ್ರೆ ಏನು, ಇವೆಲ್ಲ ವಿಷಯಗಳನ್ನ ಕವರ್ ಮಾಡಿದ್ವಿ. ಅದ್ರ ಜೊತೆಗೆ ಕಡಿಮೆ ದುಡ್ಡಿನಲ್ಲಿ ಆಪ್ಷನ್ ಸೆಲ್ಲಿಂಗ್ ಯಾವ ರೀತಿ ಮಾಡೋದನ್ನು ಕೂಡ ವಿಡಿಯೋ ಹಾಕಿದ್ದೀನಿ. ಇದು ಸರ್ ಈ ಏನ್ ಸ್ಟ್ರಾಟಜಿ ಹಾಕಿದ್ದೀನಿ ಕಲಿಸ್ತಾ ಇದ್ದೀನಲ್ಲ, ಇದು ಕೂಡ ನಿಮಗೆ ಕಡಿಮೆ ದುಡ್ಡಲ್ಲಿ, ಓಕೆ ಐ ಆಮ್ ಟೆಲಿಂಗ್ ಯು ರಿಪೀಟಿಂಗ್ ಅಗೇನ್, ಕಡಿಮೆ ದುಡ್ಡಿನಲ್ಲಿ ನೀವು ಒಂದು 10-30 ಸಾವಿರ ರೂಪಾಯಿದೊಳಗಡೆ ಇಂಥ ಸ್ಟ್ರಾಟಜಿ ಮಾಡ್ಕೊಂಡ್ಬಿಟ್ಟು, ಯೂಶಲಿ ಇಫ್ ಯು ಆರ್ ಅರ್ನಿಂಗ್ ಪರ್ ವೀಕ್ 4 to 5% ಆಲ್ಸೋ, ಐ ಆಮ್ ಟೆಲಿಂಗ್ ಯು 4 to 5%, ಅಂದ್ರೆ 30 ಸಾವಿರಕ್ಕೆ ಒಂದು 5% ಅಂತ ತಿಳ್ಕೊಡ್ರಿ ಎಷ್ಟು ಆಗ್ಬೋದು ಅಂತೇಳಿ. ಓಕೆ, 10% ಗಳಿಸಿದ್ರಪ್ಪ ಅಂದ್ರೆ ವೆರಿ ಗುಡ್ ಟ್ರೇಡರ್ ಯು ಆರ್. ಮುಂದೆ ಇದನ್ನ ನೀವು 10 ಪಟ್ಟು ಮಾಡೋದು, 30 ಸಾವಿರ ಜಾಗದಲ್ಲಿ 3 ಲಕ್ಷ ಹಾಕಿ ಮಾಡಿದ್ರೆ 10% ಗಳಿಸ್ತಾ ಇದ್ರೆ 30,000 ಒಂದು ವಾರಕ್ಕೆ. ಓಕೆ, ಸೊ ಈ ರೀತಿ ಥಿಂಕ್ ಮಾಡ್ಕೊಳ್ಳಿ. ಒಂದೇ ಸಲಕ್ಕೆ ನಾನು ಸಡನ್ ಆಗಿ ಜಂಪ್ ಆಗಿ ಓಕೆ ನಾನು ಶ್ರೀಲಂಕಾನ ಮುಡ್ತೀನಿ ಅನ್ಲಿಕ್ಕೆ ನಾವು ಹನುಮಂತ ಅಲ್ಲ. ಓಕೆ, ಅವನ ಶಕ್ತಿ ಬರ್ಬೇಕಂದ್ರೆ ನಾವು ಶಕ್ತಿನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ವಿಷಯಗಳನ್ನ ಸ್ಮೂತ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ದೊಡ್ಡದಾಗಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಈ ವಿಡಿಯೋದಲ್ಲಿ ಕ್ಯಾಲೆಂಡರ್ ಸ್ಪ್ರೆಡ್ ಬಗ್ಗೆ ನಾನು ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ಕಮೆಂಟ್ ಹಾಕ್ತೀರಿ. ಓಕೆ, ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ನನಗೆ ಕ್ವೆಶನ್ಸ್ ಮಾಡ್ತೀರಿ. ಓಕೆ, ಕೆಲವೊಮ್ಮೆ ನಿಮ್ಗೆ ಬಹಳ ಡೌಟ್ ಇದ್ರೆ ಏನ್ ಮಾಡ್ತೀರಿ, ಫೋನ್ ಮಾಡ್ತೀರಿ. ಓಕೆ, ಇದ್ರ ನೆಕ್ಸ್ಟ್ ಪಾರ್ಟ್ 2, 3, 4 ವಿಡಿಯೋಗಳು ಬರುತ್ತೆ. ಸೊ ಕ್ಯಾಲೆಂಡರ್ ಸ್ಪ್ರೆಡ್ ಅನ್ನ ಕಾಶಿಯಸ್ಲಿ ಮಾಡಿ, ಹೈಯೆಸ್ಟ್ ಪ್ರಾಬಬಿಲಿಟಿ ಇದೆ ಪರ್ಸೆಂಟೇಜ್ ನಲ್ಲಿ ಗೆಲುವು ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ವಿಡಿಯೋ ನಾವೇನ್ ಮಾಡ್ತೀವಿ, ಡಯಾಗನಲ್ ಸ್ಪ್ರೆಡ್ ನಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಥಿಂಕ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಓನ್ಲಿ ಆನ್ ದ ಆಪ್ಷನ್ ಸ್ಟ್ರಾಟಜೀಸ್ ನಾವು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.